सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾನ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಇಲ್ಲಿ ಉದ್ಧವ ಪರಮಾತ್ಮನನ್ನ ಕುರಿತು ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾನೆ. ಎ ಸೆಟ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಬೈ ಉದ್ಧವ. ಹೇ ಕೇಶವ, ಒಬ್ಬ ಪುರುಷನ ನಿಜವಾದ ಬಲ ಅಂತಂದ್ರೆ ಯಾವುದು, ಮತ್ತು ಭಗ ಅಂತಂದ್ರೆ ಏನು, ವಾಟ್ ಈಸ್ ಲಾಭ, ವಿದ್ಯೆ ಅಂತಂದ್ರೆ ಏನು, ಲಜ್ಜೆ ಅಂತಂದ್ರೆ ಏನು, ಶ್ರೀಹಿ ಸುಖ ದುಃಖ ಇವುಗಳ ಅರ್ಥ ಏನು, ಮತ್ತು ಹೂ ಈಸ್ ಎ ಪಂಡಿತ ಅಂಡ್ ಹೂ ಈಸ್ ಮೂರ್ಖ, ಒಬ್ಬ ಪಂಡಿತ ಅಥವಾ ಮೂರ್ಖ ಇವರ ಲಕ್ಷಣಗಳು ಹೇಗಿರುತ್ತೆ, ಮತ್ತು ವಾಟ್ ಈಸ್ ಸುಮಾರ್ಗ ಅಂಡ್ ವಾಟ್ ಈಸ್ ಕುಮಾರ್ಗ, ಅಲ್ಲಿರುವಂತಹ ವ್ಯತ್ಯಾಸ ಏನು, ಜೊತೆಗೆ ಸ್ವರ್ಗ ಮತ್ತು ನರಕ ಅಂತ ಹೇಳ್ತಾರಲ್ಲ, ಸ್ವರ್ಗ ಮತ್ತು ನರಕದಲ್ಲಿ ಇರುವಂತಹ ವ್ಯತ್ಯಾಸವಾದರೂ ಏನು, ಬಂಧುಗಳು ಯಾರು, ಬಾಂಧವರು ಯಾರು, ಮನೆ ಅಂತಂದ್ರೆ ಏನು, ಹೀಗೆ ಅನೇಕ ಪ್ರಶ್ನೆಗಳು. ಹೂ ಈಸ್ ರಿಚ್, ಮತ್ತು ಯಾರನ್ನ ದರಿದ್ರ ಅಂತ ಹೇಳಬಹುದು, ಲೋಭಿ ಯಾರು, ಅಂಡ್ ಹೂ ಕ್ಯಾನ್ ಬಿ ಕಾಲ್ಡ್ ಈಶ್ವರ. ಹೇ ಭಕ್ತವತ್ಸಲ, ಹೇ ಪ್ರಭು ಪರಮಾತ್ಮ, ನನ್ನಲ್ಲಿ ಈ ರೀತಿ ಅನೇಕ ಪ್ರಶ್ನೆಗಳು ಉಂಟಾಗಿದೆ. ದಯಮಾಡಿ ಈ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡು. ಜೊತೆಗೆ ಇವುಗಳ ವಿರೋಧಿ ಭಾವ ಅವುಗಳನ್ನು ಕೂಡ ನನಗೆ ತಿಳಿಸ್ಕೊಡು ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಉದ್ಧವರ ಪ್ರಶ್ನೆಗಳನ್ನು ಕಂಡು ಪರಮಾತ್ಮ ಶ್ರೀಕೃಷ್ಣನಿಗೆ ಅತೀವ ಆನಂದವಾಗುತ್ತೆ. ಯಾಕೆಂತಂದರೆ ಹೀ ಈಸ್ ಎ ವೆರಿ ಗುಡ್ ಸಾಧಕ, ವೆರಿ ಗುಡ್ ಡಿವೋಟಿ, ಮತ್ತು ಬಹಳ ಜಾಣ್ಮೆಯಿಂದ ಪ್ರಶ್ನೆಯನ್ನು ಮಾಡ್ತಾನೆ. ಅಂದರೆ ನನಗೆ ಈ ರೀತಿಯಲ್ಲಿ ಉತ್ತರ ಬೇಕು ಅನ್ನುವಂತಹ ಒಂದು ಪರಿಪೂರ್ಣವಾದ ಅರ್ಥವನ್ನು ತಿಳ್ಕೋಬೇಕು ಅನ್ನುವಂತಹದ್ದು ಅವನ ಅಂತರಂಗದ ಬಯಕೆ. ಹೀಗಾಗಿ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಂಡು ಪ್ರಶ್ನೆಯನ್ನು ಮಾಡ್ತಾನೆ. ಅಂತಂದರೆ ಮತ್ತೆ ನನ್ನಲ್ಲಿ ಸಂಶಯಗಳು ಬರಬಾರದು.
ಸೊ ಬಿಕಾಸ್ ಆಫ್ ದಟ್ ಹಿ ಕೀಪ್ಸ್ ಆನ್, ಒಂದಾದ್ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಬಂದಿದ್ದಾನೆ. ಸೊ ಪರಮಾತ್ಮ ಈಗ ಅವನಿಗೆ ಹನ್ನೆರಡು ರೀತಿಯ ಯಮ ಅವುಗಳನ್ನು ತಿಳಿಸಿ ನೆಕ್ಸ್ಟ್ ಸೆಟ್ ಆಫ್ ನಿಯಮಗಳು, 12 ರೀತಿಯ ನಿಯಮಗಳನ್ನು ಕೂಡ ತಿಳಿಸ್ಕೊಡ್ತಾನೆ. ಶೌಚಂ ನಿಯಮ ಅಂತ ಹೇಳಿದಾಗ ಅದರಲ್ಲಿ ಮೊದಲು ಬರುವಂತಹದ್ದು, ಪ್ರಧಾನವಾಗಿ ಕಂಡುಬರುವಂತಹದ್ದು ದಿಸ್ ಶೌಚಂ. ಸೊ ಶೌಚಂ ಅಂತಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ಲೆನ್ಲಿನೆಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಒಂದು ದೇವಸ್ಥಾನಕ್ಕೋ ಅಥವಾ ಒಂದು ಹೋಟೆಲ್ಗೋ ಹೋದಾಗ ಅಲ್ಲಿ ಕಂಡುಬಂದಂತಹ ಒಂದು ಶುಚಿತ್ವದ ಕಡೆಗೆ ಗಮನವನ್ನು ಕೊಟ್ಟಿರ್ತಾರೆ. ಆಗ ನಾವು ಅಲ್ಲಿಂದ ಬಂದ ನಂತರ ಬೇರೆಯವ್ರಿಗೆ ಏನು ಹೇಳ್ತೀವಿ ಅಂತಂದರೆ ದಟ್ ಪರ್ಟಿಕ್ಯುಲರ್ ಹೋಟೆಲ್ ಆರ್ ಈವನ್ ದ ಟೆಂಪಲ್ ವಿಚ್ ಐ ಹ್ಯಾವ್ ರೀಸೆಂಟ್ಲಿ ವಿಸಿಟೆಡ್ ವೆರಿ ಕ್ಲೀನ್, ಈ ರೀತಿ ಹೇಳ್ತೀವಿ. ಬಟ್ ಇಲ್ಲಿ ಕ್ಲೆನ್ಲಿನೆಸ್, ಶೌಚಂ ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಇಲ್ಲಿ ವೇದಾಂತದಲ್ಲಿ ಶೌಚ ಅಂತ ಹೇಳಿದಾಗ ಇಟ್ ಹಸ್ ಗಾಟ್ ಎ ಡಿಫರೆಂಟ್ ಮೀನಿಂಗ್. ಸೊ ಇಲ್ಲಿ ವೇದಾಂತದಲ್ಲಿ ಶೌಚ ಅಂತ ಹೇಳಿದಾಗ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಟೈಪ್ ಆಫ್ ಕ್ಲೆನ್ಲಿನೆಸ್ ವಿಚ್ ವಿ ಕಾಮನ್ಲಿ ಯೂಸ್ ಇನ್ ಎ ಪ್ಲೇಸ್, ಅಲ್ಲೆಲ್ಲ ಯೂಸ್ ಮಾಡೋ ಹಾಗೆ ನಾವು ಅದನ್ನು ಹೇಳೋದಿಲ್ಲ. ಸೊ ಕ್ಲೆನ್ಲಿನೆಸ್ ಅಂತಂದರೆ ಹಿಯರ್ ಇಟ್ ಈಸ್ ಇನ್ವೋಕ್ಡ್ ಔಟ್ ಆಫ್ ಪರಿಶುದ್ಧತೆ. ಪರಿಶುದ್ಧತೆಯಲ್ಲಿ ಕಂಡುಬರುವಂತಹ ಕ್ಲೆನ್ಲಿನೆಸ್ನ ನಾವು ಶೌಚಂ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಶೌಚಂ. ಅಂಡ್ ಜಪ. ವಾಟ್ ಈಸ್ ಜಪ? ಜಪ ಅಂತಂದರೆ ನಿರಂತರವಾಗಿ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡುವಂತಹದ್ದು. ಸೊ ಇದು ಹೇಗೆ ನಿರಂತರ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ವಿ ಶುಡ್ ನಾಟ್ ಮಿಸ್ ಎನಿ ಆಪರ್ಚುನಿಟಿ. ಸೊ ಕಾನ್ಸ್ಟೆಂಟ್ಲಿ ಫೈಂಡ್ ಎನ್ ಆಪರ್ಚುನಿಟಿ ಟು ಚಾಂಟ್ ದಿ ನೇಮ್ ಆಫ್ ದಿ ಲಾರ್ಡ್, ದಟ್ ಈಸ್ ಜಪ. ಥ್ರೂ ಜಪ so that we can be with him in one way or the other. ಸೊ ನಿರಂತರವಾಗಿ ಪರಮಾತ್ಮನ ನಾಮವನ್ನು ಕುರಿತು ಸ್ಮರಣೆಯನ್ನು ಮಾಡುವಂತಹದ್ದು ಜಪ ಅಂತ ಕರಿತೀವಿ. ಬಟ್ ಇಲ್ಲಿ ಹೇಗೆ ಕಾನ್ಸ್ಟೆಂಟ್ಲಿ ಹೌ ಟು ಡೂ ದಟ್ ಈಸ್ ದಿ ಕ್ವಶನ್. ಹೌ ಟು ಫಾಲೋ ದಿಸ್? ನಿರಂತರವಾಗಿ ಈ ರೀತಿ ಒಂದು ಸಾಧನೆಯನ್ನು ಮಾಡಬೇಕು ಅಂತಂದಾಗ ಅವುಗಳಲ್ಲಿ ಅಲ್ಲಿ ಕಂಡುಬರುವಂತಹ ಸಾಧಕ ಬಾಧಕಗಳನ್ನು ಕುರಿತು ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಿರಂತರವಾಗಿ ಅಂತ ಹೇಳಿದಾಗ ಎಲ್ಲೂ ಕೂಡ ಯಾವ ಅವಕಾಶವನ್ನು ಕೂಡ ನಾವು ಮಿಸ್ ಮಾಡ್ಕೋಬಾರ್ದು. ಆ ರೀತಿಯಲ್ಲಿ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ವೇದಾಂತ ತಿಳಿಸಿದಾಗ ಜನರಲಿ ಒಂದು ಪ್ರಶ್ನೆ ಬರುತ್ತೆ, ಎಸ್ ಬಟ್ ಹೌ ಟು ಡೂ ಇಟ್? ಆ್ಯಕ್ಚುಲ್ ಆಗಿ ಈ ರೀತಿಯಲ್ಲಿ ಸಿಗುವಂತಹ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಮೂಲಕ ಪರಮಾತ್ಮನ ನಾಮವನ್ನು ಕುರಿತು ಹೇಳುವಂತಹದ್ದು, ನಾಮದ ಸ್ಮರಣೆ ಮಾಡುವಂತಹದ್ದು. ಸೊ ಸಂದರ್ಭ ಹೇಗೆ ಇರಲಿ, ಅವಕಾಶ ಹೇಗೆ ಇರಲಿ, ನನ್ನ ಬಾಯಿಯಿಂದ ಏನೋ ಒಂದು ಶಬ್ದ ಈಚೆ ಬರುತ್ತೆ ಅಂತಂದಾಗ ಲೆಟ್ ಮಿ ಟೇಕ್ ಹಿಸ್ ನೇಮ್, ಲೆಟ್ ಮಿ ಚಾಂಟ್ ಹಿಸ್ ನೇಮ್. ಯಾಕೆ ಈ ಅವಕಾಶವನ್ನು ನಾನು ಉಪಯೋಗಿಸ್ಕೋಬಾರ್ದು? ಸೊ ದಟ್ ಈಸ್ ದಿ ಏನು ಅಂತಂದರೆ ಸಿಗುವಂತಹ ಪ್ರತಿಯೊಂದು ಅವಕಾಶದಲ್ಲಿ ಅವನ ನಾಮವನ್ನು ಕುರಿತು ಜಪ ಮಾಡಿದ್ರೆ ನಿರಂತರವಾಗಿ ಅದು ಎಲ್ಲೋ ಒಂದು ಕಡೆ ನಾವು ಭಗವಂತನ ಹತ್ತಿರದಲ್ಲಿದ್ದೀವಿ ಅನ್ನುವಂತಹ ಭಾವವನ್ನು, ಒಂದು ವಿಶ್ವಾಸವನ್ನು ನಮಗೆ ತಂದುಕೊಡುತ್ತೆ. ಸೊ ಸಿಗುವಂತಹ ಎಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದು ಅಂತಂದರೆ ಜನರಲಿ ನಾವೆಲ್ಲ ವಿ ಆರ್ ಇನ್ ಎ ಸೊಸೈಟಿ ಅಂತಂದರೆ 4 ಜನಗಳ ಮಧ್ಯದಲ್ಲಿ ನಾವು ನಮ್ಮ ಬದುಕನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ. ಅನೇಕ ಸ್ನೇಹಿತರ ಮಧ್ಯದಲ್ಲಿ, ಬಂಧು ಮಿತ್ರರ ಮಧ್ಯದಲ್ಲಿ ನಾವು ನಮ್ಮ ಜೀವನವನ್ನು ನೋಡ್ತಾ ಇರ್ತೀವಿ. ನಾವು ಬದುಕು ಮಾಡ್ತಾ ಇರೋದೇ ಹೀಗೆ 4 ಜನದ ಮಧ್ಯದಲ್ಲಿ. ಸೊ
ನಾವು ಒಂದು ಸೊಸೈಟಿನಲ್ಲಿ ಹೀಗೆ 4 ಜನಗಳ ಮಧ್ಯದಲ್ಲಿ ನಾವು ಇದ್ದೀವಿ ಅಂತಂದಾಗ ಸೊ ಅವರೆಲ್ಲ ನಮ್ಮನ್ನು ಗುರುತಿಸ್ತಾ ಇದ್ದಾರೆ, ನಾವು ಅವರ ಗಮನದಲ್ಲಿ ಇದ್ದೀವಿ ಅನ್ನುವಂತಹದ್ದು ನಮಗೆ ಗೊತ್ತು. ಸೊ ನಮ್ಮನ್ನು ಅವರೆಲ್ಲ ಗಮನಿಸ್ತಾ ಇದ್ದಾರೆ ಅಂತಂದಾಗ ಒಂದು ರೀತಿಯ ಅದಕ್ಕೇನು ಹೇಳ್ತಾರೆ, ವಿ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಅವರ್, ನಾವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಸಾಕಷ್ಟು ಕಾನ್ಷಿಯಸ್ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್, 4 ಜನಗಳ ಮಧ್ಯದಲ್ಲಿದ್ದಾಗ ಕೆಮ್ಮು ಬರಬಹುದು, ಒಂದು ಸೀನು ಬರಬಹುದು, ಅಥವಾ ತೇಗು ಬರಬಹುದು. ಆ್ಯಕ್ಚುಲಾಗಿ ಇದು ಬಹಳ ಸಾಮಾನ್ಯ, ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಯಾವುದು ಏನೋ ಆಗಬಾರದೇನೋ ಆಗಿ ಹೋಗ್ತಾ ಇದೆ ಆ ರೀತಿ ಅಲ್ಲ. ಇದು ಸಡನ್ನಾಗಿ ಗಂಟ್ಲು ಒಣಗಿದಾಗ ಆ ಒಂದು ಒಣಕೆಮ್ಮು ಅನ್ನುವಂತಹದ್ದು ಬರಬಹುದು, ಗಂಟ್ಲು ಸರಿ ಮಾಡ್ಕೋಬೇಕಾದ್ರೆ ಬರಬಹುದು. ಸಾಮಾನ್ಯವಾಗಿ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಒಂದು ವಿಚಾರವನ್ನು ಮಾತನಾಡಬೇಕು ಅಂತಂದಾಗ ಅಲ್ಲಿವರೆಗೆ ಅವರು ಮೌನವಾಗಿರ್ತಾರೆ. ಅಂತಂದರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸಡನ್ನಾಗಿ ಒಂದು 4 ಜನದ ಜೊತೆ ಅವ್ರು ಮಾತನಾಡಬೇಕು ಅಂತಂದಾಗ ಆ ಪ್ರಿಪೇರ್ನೆಸ್ ಅದು ಇಲ್ಲದೆ ಇರೋದ್ರಿಂದ ಒಂದು ರೀತಿಯಲ್ಲಿ ಆ ಗಂಟ್ಲನ್ನು ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಕೂಡ ಒಂದು ರೀತಿಯ ಕೆಮ್ಮು ಬರುತ್ತೆ. ಮತ್ತು ವಾತಾವರಣ, ಬಿಕಾಸ್ ಆಫ್ ಸಚ್ ಥಿಂಗ್ಸ್, ಸೀನು ಬರಬಹುದು, ತೇಗು ಬರಬಹುದು. ಈ ರೀತಿ ಆದಾಗ ನಾವು ನಮ್ಮನ್ನು ಅವ್ರು ಅಬ್ಸರ್ವ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೇನು ಮಾಡ್ತೀವಿ, ನಾವು ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ತೀವಿ. ಆದರೆ ಆ್ಯಕ್ಚುಲಾಗಿ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆಯಾ? ಆ್ಯಕ್ಚುಲಾಗಿ ಇಲ್ಲ. ಯಾಕೆ ಅಂತಂದರೆ ಕೆಮ್ಮುವಂತಹದ್ದು, ತೇಗುವಂತಹದ್ದು ಸರ್ವೇ ಸಾಮಾನ್ಯ. ಆದರೂ ಕೂಡ ಒಂದು ಗುಂಪಿನ ಮಧ್ಯದಲ್ಲಿ ನಾವಿದ್ದೀವಿ, ಒಬ್ಬೊಬ್ಬರ ಭಾವನೆ, ಥಿಂಕಿಂಗು ಎಲ್ಲ ವ್ಯತ್ಯಾಸ ಇರುತ್ತೆ. ಸೊ ಯಾವುದೋ ಒಂದು ಗಹನವಾದ ಒಂದು ವಿಚಾರ ಅಲ್ಲಿ ನಡೀತಾ ಇದ್ದಾಗ ನನ್ನಿಂದ ಒಂದು ಕೆಮ್ಮು ಅಥವಾ ಸೀನು ಬಂತು ಅಂತಂದಾಗ ಅವರೆಲ್ಲರ ಗಮನ ನನ್ನ ಕಡೆ ತಿರುಗುತ್ತೆ. ಟು ದಟ್ ಎಕ್ಸ್ಟೆಂಟ್ ದೇರ್ ವಾಸ್ ಎ ಡಿಸ್ಟರ್ಬೆನ್ಸ್ ವಾಸ್ ಕ್ರಿಯೇಟೆಡ್. ಸೊ ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ನಾವು ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತೀವಿ. ಮತ್ತೆ ಎವ್ರಿಥಿಂಗ್ ವಿಲ್ ಕಂಟಿನ್ಯೂ. ಸೊ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನೀನು ಅವರಿಗೆ ಆ ಸಂದರ್ಭದಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯ್ತೇನೋ ಅಂದ್ಕೊಂಡು ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿದ್ಯಾ. ಆದರೆ ಹಾಗೆ ಕೇಳಬೇಕು ಅಂತ ಏನಿಲ್ವಲ್ಲ, ಅದನ್ನು ನೀನು ಹರಿ ಓಂ ಅಂತ ಹೇಳ್ಬೋದು, ಶ್ರೀಕೃಷ್ಣ ಅಂತ ಹೇಳ್ಬೋದು, ವಾಸುದೇವ ಅಂತ ಹೇಳ್ಬೋದು, ನಾರಾಯಣ ಅಂತ ಹೇಳ್ಬೋದು, ಶ್ರೀರಾಮ ಅಂತ ಹೇಳ್ಬೋದು. ಸೊ ಇದೊಂದು ಅವಕಾಶ ಸಿಕ್ತು. ಇನ್ಸ್ಟೆಡ್ ಆಫ್ ಸೇಯಿಂಗ್ ಎಕ್ಸ್ಕ್ಯೂಸ್ ಮೀ, ಯು ಕ್ಯಾನ್ ವೆರಿ ವೆಲ್ ಸೇ ಹರಿ ಓಂ. ಸೊ ವಾಟ್? ಹರಿ ಓಂ ಅಂತ ಹೇಳಿದಾಗ ಮತ್ತೆ ಅವರೆಲ್ಲರ ದೃಷ್ಟಿ ನಿನ್ನ ಮೇಲೆ ಬೀಳುತ್ತೆ. ಸೊ ನೀನು ಯಾಕೆ ಹರಿ ಓಂ ಅಂತ ಹೇಳಿದ್ಯಾ ಅನ್ನೋಂಥದ್ದು ಅವರಿಗೆ ಗೊತ್ತಾಗುತ್ತೆ. ದಟ್ಸ್ ಆಲ್. ನೀನು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದಾಗಲೂ ಕೂಡ ಅಲ್ಲಿ ಆಗುವಂತಹ ಒಂದು ವಿಚಾರ ಇಷ್ಟೇ, ಪರಿಸ್ಥಿತಿ ಸರಿ ಹೋಗಬೇಕು, ಅದಕ್ಕೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿರ್ತೀವಿ. ಈವನ್ ಈ ರೀತಿ ಒಂದು ತೇಗು, ಕೆಮ್ಮು, ಸೀನು ಬಂದಾಗ ಅಲ್ಲಿ ಶ್ರೀಕೃಷ್ಣ ಅಂತನೋ ವಾಸುದೇವ ಅಂತನೋ ಎಕ್ಸ್ಕ್ಯೂಸ್ ಮೀ ಅಂತನೋ ಹೇಳಿದಾಗ ಇಟ್ಸ್ ಕ್ವೈಟ್ ನ್ಯಾಚುರಲ್, ಪರಿಸ್ಥಿತಿ ಸರಿ ಹೋಯಿತು ಅಂತಲೇ ಅರ್ಥ. ಸೊ ಹೀಗೆ ಪ್ರತಿಯೊಂದು ಅವಕಾಶ, ಪ್ರತಿಯೊಂದು ಸಂದರ್ಭದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಜಪ ಅಂಡ್ ತಪಃ. ಸೊ ನಮಗೆಲ್ಲ ಗೊತ್ತಿದೆ ಯಾವುದೆಲ್ಲ ವಿಚಾರಗಳು ನಮ್ಮನ್ನು ಬಹಳ ಸುಲಭವಾಗಿ ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು. ನಾವು ಹೇಳ್ತೀವಿ ಸಾಮಾನ್ಯವಾಗಿ, ಜನರಲಿ ನಾವು ಮಾತನಾಡ್ಬೇಕಾದ್ರೆ ನಾನು ಅದಕ್ಕೆ
ಅಲರ್ಜಿ ಥರಪ್ಪ, ನನಗೆ ಅದಾಗೋದಿಲ್ಲ ಅಂತ ಹೇಳ್ತೀವಿ. ಅಂತಂದರೆ ಬಿಕಾಸ್ ಆಫ್ ದಟ್ ನನಗೆ ಡಿಸ್ಟರ್ಬ್ ಆಗುತ್ತೆ ಅದು. ಸೊ ಕೆಲವೊಂದುಗಳಿಗೆ, ಕೆಲವು ವಸ್ತುಗಳಿಗೆ ವಿ ನೋ ದಟ್ ವಿಲ್ ಡಿಸ್ಟರ್ಬ್ ಅಸ್ ಅಂತ. ಆ ಡಿಸ್ಟರ್ಬೆನ್ಸ್ಗಳು ಫಿಸಿಕಲಿ ಇರಬಹುದು, ಎಮೋಷನಲಿ ಆಗಬಹುದು, ಇಂಟೆಲೆಕ್ಚುಯಲಿ ಕೂಡ ಆಗಬಹುದು. ಸೊ ಈ ರೀತಿ ಅಂತಹ ಸಂದರ್ಭಗಳು ಎದುರಾದಾಗ ಅವುಗಳು ನಮ್ಮನ್ನು ಬಿಟ್ಟು ಹೋಗಬೇಕು. ಬಿಕಾಸ್ ಇಟ್ ಈಸ್ ನಾಟ್ ನೈಸ್. ಈ ಥರ ಸಣ್ಣ ಪುಟ್ಟದಕ್ಕೆಲ್ಲ ನಾನು ಡಿಸ್ಟರ್ಬ್ ಆಗ್ತಾ ಹೋದರೆ ಲೈಫ್ ಈಸ್ ನಾಟ್ ದಟ್ ಈಸಿ. ವಿ ಆಲ್ವೇಸ್ ಹ್ಯಾವ್ ಟು ಫೇಸ್ ಒನ್ ಆರ್ ದಿ ಅದರ್, ಬಿಕಾಸ್ ಲೈಫ್ ಇಟ್ ಹ್ಯಾಸ್ ಟು ಕಂಟಿನ್ಯೂ. ಸೊ ಪ್ರತಿ ಒಮ್ಮೆ ಈ ರೀತಿ ಆದಾಗಲೆಲ್ಲ ನಾನು ಡಿಸ್ಟರ್ಬ್ ಆಗ್ತಾ ಕೂತ್ಕೊಂಡ್ರೆ ಐ ಆಮ್ ಮಿಸ್ಸಿಂಗ್ ಔಟ್ ಸೋ ಮೆನಿ ಆಪರ್ಚುನಿಟೀಸ್. ಸೊ ಲೆಟ್ ಇಟ್ ನಾಟ್ ಹ್ಯಾಪನ್. ಸೊ ಐ ವಾಂಟ್ ಟು ಕಮ್ ಔಟ್ ಆಫ್ ಇಟ್. ಸೊ ಇದನ್ನು ಎದುರಿಸಬೇಕು. ಸೊ ಮುಂದಿನ ಬಾರಿ ಈ ರೀತಿ ಆದಾಗ ಅದು ನನಗೆ ಡಿಸ್ಟರ್ಬ್ ಮಾಡಬಾರ್ದು, ಆರ್ ಐ ಶುಡ್ ನಾಟ್ ಬಿ ಡಿಸ್ಟರ್ಬ್ ಜಸ್ಟ್ ಬಿಕಾಸ್ ಆಫ್ ದಿಸ್. ಸೊ ಇದನ್ನು ನಾನು ಹೋಗಲಾಡಿಸ್ಕೋಬೇಕು. ಲೆಟ್ ಮಿ ನಾಟ್ ಕ್ಯಾರಿ ದಿಸ್ ಫಾರ್ ಎವರ್. ಎಷ್ಟು ದಿವಸ ಅಂತ ಇದೇ ರೀತಿ ಇರೋದು, ಹೀಗೆ ಹೇಳಿ ನಾವೇನು ಮಾಡ್ತೀವಿ ಅಂತಂದರೆ ಅವುಗಳನ್ನು ಪರಿಹರಿಸ್ಕೋಬೇಕು. ಇನ್ನು ಮುಂದೆ ಅವುಗಳು ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಅದಕ್ಕಾಗಿ ನಾವು ಅನುಸರಿಸುವಂತಹ ಮಾರ್ಗ, ಇನ್ನು ಮುಂದೆ ಅದು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಆ ಕಾರಣಕ್ಕಾಗಿ ಪರಿಹಾರ ಅಂತ ಹೇಳಿ ನಾವು ಏನು ಒಂದು ಮತ್ತೊಂದು ಮಾರ್ಗವನ್ನು ಅನುಸರಿಸ್ತೀವಿ ಟು ಕಮ್ ಔಟ್ ಫ್ರಮ್ ದಟ್. ಆ ಸಂದರ್ಭದಲ್ಲಿ ಅದು ಅನೇಕ ರೀತಿಯಲ್ಲಿ ಪ್ರತಿರೋಧವನ್ನು ಒಡ್ಡಬಹುದು. ಎಷ್ಟೇ ಕಷ್ಟಗಳಾಗಬಹುದು, ಮನಸ್ಸಿಗೆ ಹಿಂಸೆ ಆಗಬಹುದು, ದೇಹಕ್ಕೂ ಆಯಾಸ ಆಗ್ಬೋದು. ಒಟ್ಟಿನಲ್ಲಿ ನಾನು ಅದನ್ನು ಎದುರಿಸಬೇಕು. ಇನ್ನು ಮುಂದೆ ಅದು ನನಗೆ ಈ ರೀತಿ ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಎಷ್ಟೇ ಕಷ್ಟವಾದರೂ ಸಹ ಅವುಗಳನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಮಾಡುವಂತಹದ್ದು. ಸೊ ದಟ್ ಈಸ್ ಕಾಲ್ಡ್ ತಪಃ ಅಂತಂದರೆ ಒಂದು ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಅದು ನನಗೆ ಸಿಕ್ಕು ಹಾಗೆ ಮಾಡಿಕೊಳ್ಳುವಂತಹದ್ದು. ದಟ್ ಈಸ್ ಕಾಲ್ಡ್ ತಪಃ. ಇನ್ನೂ ಅದನ್ನು ನಾನು ಹೊಂದೋ ಅಂತಹದ್ದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ನಾನು ಕಾಯ ವಾಚ ಮನಸ ಬಹಳ ಕಷ್ಟಪಡಬೇಕು. ಹೇಳಿದಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ನನಗೆ ಇಂತಹದ್ದು ಬೇಕಾಗಿದೆ ಅಂತ ಹೇಳಿ ಯಾವುದೋ ಒಂದು ಉನ್ನತವಾಗಿದ್ರ ಮೇಲೆ ನನ್ನ ಕಣ್ಣಿದ್ದಾಗ ಅವುಗಳನ್ನು ನಾನು ಗಳಿಸ್ಕೋಬೇಕು ಅಂತಂದಾಗ ಸತತವಾಗಿ ಎಷ್ಟೇ ಕಷ್ಟವಾದರೂ ಕೂಡ ಆ ಒಂದು ಏಕಾಗ್ರ ಚಿತ್ತದಿಂದ ವೆರಿ ಫೋಕಸ್ಡ್ ವಿ ಡೂ ಇಟ್. ಬಹಳ ಕಷ್ಟ ಆಗ್ಬೋದು, ಹಿಂಸೆ ಆಗ್ಬೋದು, ಇನ್ ಸ್ಪೈಟ್ ಆಫ್ ದಟ್ ವಿ ಡೂ ಇಟ್. ದಟ್ ಈಸ್ ಕಾಲ್ಡ್ ತಪಃ. ಸೊ ಹೀಗೆ ಅದನ್ನು ಹೋಗಲಾಡಿಸೋವರೆಗೆ ನಾವು ಅದನ್ನು ಬಿಡೋದಿಲ್ಲ. ನಮಗೆ ಬೇಕು ಅನ್ನುವಂತಹದ್ದು ನಮಗೆ ಸಿಗೋವರೆಗೂ ನಾವು ಬಿಡದೆ ಮಾಡುವಂತಹ ಆ ಒಂದು ಕಠಿಣವಾದ ಸಾಧನೆಗೆ ಹಾಕುವಂತಹ ಪರಿಶ್ರಮ, ಅದೆಲ್ಲ ಎಷ್ಟೇ ಕಷ್ಟವಾದರೂ ಮಾಡ್ತೀವಲ್ಲ, ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ತಪಃ. ಆ್ಯಂಡ್ ಹೋಮ, ಸಾಮಾನ್ಯವಾಗಿ ಹೋಮ ಹವನ, ಒಂದು ಯಜ್ಞ ಯಾಗ ಅಂತಂದಾಗ ಈ ರೀಸೆಂಟ್ ಟೈಮ್ಸ್ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಅಂತಂದರೆ ಒಂದು ಹೋಮ ಯಜ್ಞ ಅಂತಂದಾಗ ಅಲ್ಲಿ ಹೊಗೆ ಏಳುತ್ತೆ. ಜಸ್ಟ್ ಸ್ಮೋಕ್ ಅನ್ನೋ ಒಂದೇ ಒಂದು ಕಾರಣದಿಂದ ಅನೇಕರು ಈ ಒಂದು ಆಚರಣೆಯನ್ನೇ ಕೈ ಬಿಡ್ತಾ ಇದ್ದಾರೆ. ಹಾಗೂ ಹೋಮ ಮಾಡಲೇಬೇಕು ಅನ್ನುವಂತಹ ಒಂದು ಅನಿವಾರ್ಯ ಉಂಟಾದಾಗ ಎಷ್ಟು ಸಣ್ಣ ಪ್ರಮಾಣದಲ್ಲಿ ಅದನ್ನು ಮಾಡಿ ಮುಗಿಸಬೇಕೋ ಹಾಗೆ ಮಾಡುವಂತಹದ್ದು. ಸೊ ಒಂದು ಹೋಮಕುಂಡನೂ ತರ್ತಾರೆ, ಅಲ್ಲಿ ಅಗ್ನಿಯನ್ನು ಕೂಡ ಬರಮಾಡ್ಕೋತಾರೆ. ಆದರೆ ಎಷ್ಟು ಬೇಗ ಈ ಒಂದು ಆಚರಣೆ ಮುಗಿಸೋದಕ್ಕೆ ಸಾಧ್ಯವೋ ಅಷ್ಟು ಬೇಗ ಮಾಡಿ ಮುಗಿಸುವಂತಹದ್ದು. ಸೊ ಹೋಮಕುಂಡವನ್ನೇ ಸಣ್ಣದಾಗಿ ಆಯ್ಕೆ ಮಾಡ್ಕೊಳ್ಳುವಂತಹದ್ದು. ಅಲ್ಲಿ ಅಗ್ನಿ ಅಂತಂದರೆ ಮತ್ತಷ್ಟು ಒಂದು ಸಣ್ಣ ಕರ್ಪೂರನೋ ಒಂದು ಸಣ್ಣ ಕಿಡಿ ಈ ರೀತಿ ಅಗ್ನಿಯನ್ನು ಅಲ್ಲಿ
ಆವಾಹನೆ ಮಾಡಿ ಹೋಮವನ್ನು ಮಾಡಿ ಮುಗಿಸುವಂಥದ್ದು. ಅಂದರೆ ಹೋಮ ಮಾಡಿದೆ ಅಂತ ಅನ್ನಿಸ್ಕೋಬೇಕಷ್ಟೆ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಈ ಹೊಗೆ ಅಂತಂದರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿ. ಸೊ ಬಿಕಾಸ್ ಆಫ್ ಹೊಗೆ, ಬಿಕಾಸ್ ಆಫ್ ಸ್ಮೋಕ್ ಕೆಮ್ಮು ಬರಬಹುದು, ಇನ್ನೊಂದಾಗ್ಬೋದು, ಗಂಟಲಲ್ಲಿ ಕೆರೆತ ಬರಬಹುದು. ಸೊ ನಾನು ಇದು ಬೇಡ ಅಂತ ಹೇಳ್ತಾ ಇರೋದು ಆರೋಗ್ಯದ ಹಿತದೃಷ್ಟಿಯಿಂದ, ನನಗೇನು ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ. ಈ ರೀತಿ ಮತ್ತೊಂದು ಕಾರಣವನ್ನು ಕೊಟ್ಟು ಅದರಿಂದ ತಪ್ಪಿಸ್ಕೊಳ್ಳುವಂತಹದ್ದು. ಆದರೆ ಹೋಮ ಅಂತಂದಾಗ ಅಥವಾ ಒಂದು ಯಜ್ಞ ಅಂತಂದಾಗ ವೆನೆವರ್ ಯು ಗೆಟ್ ಎ ಚಾನ್ಸ್ ಆರ್ ವೆನೆವರ್ ಯು ಗೆಟ್ ಎನ್ ಆಪರ್ಚುನಿಟಿ ಟು ಗೆಟ್ ಇನ್ವಾಲ್ವ್ಡ್ ಇನ್ ದಟ್, ಇಟ್ ವಿಲ್ ಮೇಕ್ ಯು ವೆರಿ ಪ್ಯೂರ್. ಸೊ ಈ ಹೋಮ ಹವನ ಯಜ್ಞ ಅನ್ನುವಂತಹದ್ದು ಇತ್ತೀಚೆಗೆ ರೇರ್ ಆಪರ್ಚುನಿಟಿಗಳಾಗಿದೆ. ಸೊ ಅದರಿಂದ ಸಿಗುವಂತಹ ಒಂದು ಅವಕಾಶ ಬಂದಾಗ ಅದನ್ನ ಮಿಸ್ ಮಾಡ್ಕೊಳ್ಳದೆ ಪಾರ್ಟಿಸಿಪೇಟ್ ಮಾಡುವಂತಹದ್ದು. ಬಿಕಾಸ್ ಇಟ್ ವಿಲ್, ನಮಗೆ ಅದು ತುಂಬ ನಮ್ಮನ್ನು ಪ್ಯೂರ್ ಮಾಡುತ್ತದೆ. ಸೊ ಇಟ್ಸ್ ಎ ರೇರ್ ಆಪರ್ಚುನಿಟಿ. ಯಾಕೆಂತಂದ್ರೆ ಅಲ್ಲಿ ಮಂತ್ರದ ಭಾಗ ಇದೆ, ಕರ್ಮದ ಆಚರಣೆ ಇದೆ. ಆ ಮಂತ್ರಗಳನ್ನ ಕೇಳ್ತಾ ಇದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಡಿಫ್ರೆಂಟ್ ವೈಬ್ರೇಷನ್. ಕರ್ಮದ ಆಚರಣೆಗಳಿದೆ, ಮತ್ತು ಅಲ್ಲಿ ಭಕ್ತಿ ಭಾವ, ಆ ಅಗ್ನಿಗೆ ಹವಿಸ್ಸನ್ನು ಕೊಟ್ಟು ಅರ್ಪಿಸುವಾಗ ಇದು ನನ್ನದಲ್ಲ, ಇದನ್ನು ನಮಮ ಅಂತ ಹೇಳುವಂತಹ ಕ್ರಮ, ಮತ್ತು ಅಗ್ನಿಯನ್ನು ಕುರಿತು ಇದನ್ನು ಇಂತಹವನಿಗೆ ತಲುಪಿಸು, ಇಟ್ ಬಿಲಾಂಗ್ಸ್ ಟು ಹಿಮ್. ಹೀಗೆ ಅನೇಕ ದೇವತೆಗಳನ್ನು ನಾವಲ್ಲಿ ಆವಾಹನೆ ಮಾಡ್ತೀವಿ, ಅನೇಕ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತೀವಿ. ಅಗ್ನಿದೇವ ಇವೆಲ್ಲವನ್ನು ಮಾಡ್ತಾ ಇದ್ದಾನೆ ನಮ್ಮ ಪರವಾಗಿ. ಸೊ ನಾನು ಕೊಡ್ತಾ ಇರುವಂತಹ ಹವಿಸ್ಸು ಇಂತಹ ದೇವತೆಗೆ ಅದು ತಲುಪ್ತಾ ಇದೆ. ಸೊ ಅಗ್ನಿದೇವ ಈಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಇಲ್ಲಿ ನಾನು ಮಾಡುವಂತಹ ಈ ಒಂದು ಆಚರಣೆ, ಕರ್ಮದ ಆಚರಣೆಯನ್ನು ಸಾಕ್ಷಿಯಾಗಿ ಇಲ್ಲಿ ಅಗ್ನಿದೇವನೇ ನಿಂತು ಅದನ್ನು ನಡೆಸ್ಕೊಡ್ತಾ ಇದ್ದಾನೆ. ಸೊ ಈ ಇಂತಹ ಒಂದು ಭಾವನೆ ಮತ್ತು ಆ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಆ ಒಂದು ಮಂತ್ರದಲ್ಲಿ ಹೇಳುವ ದಾಟಿ, ಆ ಒಂದು ಉಚ್ಚಾರಣೆ ಇವೆಲ್ಲ ಡಿಫ್ರೆಂಟ್ ವೈಬ್ರೇಷನ್. ಕಣ್ಣಿಗೆ ಆನಂದ, ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಕಿವಿಗೆ ಆ ಮಂತ್ರದ ಶಬ್ದ, ಇವೆಲ್ಲ ಡಿಫ್ರೆಂಟ್ ವೈಬ್ರೇಷನ್. ಸೊ ವಿ ಶುಡ್ ನಾಟ್ ಮಿಸ್ ದಟ್ ಆಪರ್ಚುನಿಟಿ. ದೋ ಇಟ್ ಈಸ್ ರೇರ್ ದೀಸ್ ಡೇಸ್. ಒಂದು ಹೋಮ ಹವನ ಇದೆ ಅಂತಂದಾಗ ಡೈರೆಕ್ಟಾಗಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ದಟ್ ಈಸ್ ಹೋಮ. ಶ್ರದ್ಧಾ ಅಂತಂದಾಗ ಇಟ್ ಇಸ್ ಸೆಡ್ ಸತ್ ಧಾರಯತಿ ಇತಿ ಭಾವ ಶ್ರದ್ಧಾ. ಒಂದು ದೃಢವಾದ ನಂಬಿಕೆಯನ್ನು ಶ್ರದ್ಧೆ ಅಂತ ಹೇಳ್ತಾರೆ. ದೃಢವಾದ ನಂಬಿಕೆ ಅಂತಂದ್ರೆ ಅದು ಹೇಗಿರುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಶ್ರದ್ಧಾ ಅನ್ನೋದಕ್ಕೆ ಗುರು ಹಿರಿಯರ ವಾಕ್ಯಗಳನ್ನು ಚಾಚೂ ತಪ್ಪದೆ ಅನುಸರಿಸುವಂತಹದ್ದು ಕೂಡ ಶ್ರದ್ಧೆ ಅಂತ ಕರೀತಾರೆ. ಸೊ ಅಲ್ಲಿ ಈ ಗುರು ಹಿರಿಯರು ಅಂತಂದಾಗ ದೇ ಆರ್ ಕನ್ಸಿಡರ್ಡ್ ಆಸ್ ದಿ ಅನುಭವಿಗಳು, ದೇ ಆರ್ ದಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ದೇ ಹ್ಯಾವ್ ಸೀನ್ ದಿ ಲೈಫ್. ಅವ್ರಿಗೆ ಇವೆಲ್ಲ ಅನುಭವ ಆಗಿದೆ. ಸೊ ಅವ್ರಿಗೆ ಅನುಭವ ಆಗಿರೋದ್ರಿಂದ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಅವ್ರು ಹೀಗೆ ಹೇಳಿದ್ದಾರೆ ಅಂತಂದಾಗ ಅವ್ರು ಹೇಳುವಂತಹ ಈ ವಾಕ್ಯದಲ್ಲಿ ದೃಢವಾಗಿ ನಂಬಿಕೆಯನ್ನು ಇಟ್ಕೊಳ್ಳುವಂತಹದ್ದು, ದಟ್ ಈಸ್ ಆಲ್ಸೋ ಶ್ರದ್ಧಾ. ಸೊ ಇಲ್ಲಿ ಅಲ್ಲೊಬ್ಬ ಪರಮಾತ್ಮ ಇದ್ದಾನೆ, ಯಾಕೆಂತಂದ್ರೆ ನಾವು ನೋಡಿಲ್ಲ ಪರಮಾತ್ಮನನ್ನು, ನಾನು ಈವರೆಗೆ ನೋಡಿಲ್ಲ. ಬಟ್ ದಿ ಶಾಸ್ತ್ರ ಸೇಸ್, ಒಬ್ಬ ಜ್ಞಾನಿ, ಒಬ್ಬ ಆಚಾರ್ಯ, ಹಿ ಈಸ್ ಟೆಲಿಂಗ್, ವೇದ ಉಪನಿಷತ್ತುಗಳು ಹೇಳ್ತಾ ಇದೆ, ದೆರ್ ಈಸ್ ಎ ಪರಮಾತ್ಮ, ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್ ಅಂಡ್ ಹಿ ಈಸ್ ಮೋಸ್ಟ್ ಪವರ್ಫುಲ್. ಹಿ ಈಸ್ ಕಾಲ್ಡ್ ಸರ್ವಶಕ್ತ ಅಂಡ್ ಹಿ ಈಸ್ ಅನ್ ಇಂಟೆಲಿಜೆಂಟ್ ಫೆಲೋ, ಹೆನ್ಸ್ ಹಿ ಈಸ್ ಕಾಲ್ಡ್ ಸರ್ವಜ್ಞ. And that supreme presence is everywhere. ಇಂತಹ ಪರಮಾತ್ಮ ಎಲ್ಲಿ ಇಲ್ಲ ಅನ್ನುವಂತಹದ್ದೇ ಇಲ್ಲ, ಎಲ್ಲೆಲ್ಲೂ ಅವನಿದ್ದಾನೆ. He has got that capacity.
ಸೊ ಎಲ್ಲ ಕಡೆ ಅವನಿದ್ದಾನೆ ಅಂತಹ ಕೆಪಾಸಿಟಿಯನ್ನು ಅವನು ಹೊಂದಿರೋದ್ರಿಂದ ಹಿ ಈಸ್ ಆಲ್ಸೋ ಕಾಲ್ಡ್ ಸಮರ್ಥ. ಸೊ ಇಂತಹ ಪರಮಾತ್ಮ ಒಬ್ಬ ಇದ್ದಾನೆ. ಅವನು ಎಲ್ಲ ಕಡೆ ಎಲ್ಲೆಲ್ಲೂ ಯಾವಾಗಲೂ ಇದ್ದು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಅವನು ಎಲ್ಲ ಕಡೆ ಯಾವಾಗಲೂ ಸದಾ ಇರ್ತಾನೆ ಅಂತಂದ ಮೇಲೆ ದೇರ್ ಈಸ್ ನೋ ನೀಡ್ ಟು ಫಿಯರ್. ಹೆದರುವಂತಹ ಅವಶ್ಯಕತೆನೇ ಇಲ್ಲ. ನಾವು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಆ ಒಂದು ಕೆಲಸವನ್ನು ಅವನು ಅಪ್ರಿಷಿಯೇಟ್ ಮಾಡ್ತಾನೆ. ಬಿಕಾಸ್ ಹಿ ಈಸ್ ವಾಚಿಂಗ್, ಹಿ ಈಸ್ ಕಾಲ್ಡ್ ಸಾಕ್ಷಿ. ಅವನು ಎಲ್ಲವನ್ನು ನೋಡ್ತಾ ಇದ್ದಾನೆ. ಆದರೆ ಅವನು ನೋಡ್ತಾ ಇದ್ದಾನೆ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ, ಆದರೆ ಅವನು ನೋಡ್ತಾ ಇದ್ದಾನೆ ಅನ್ನುವಂತಹ ನಂಬಿಕೆ ನನ್ನಲ್ಲಿದೆ. ದಟ್ ಈಸ್ ಕಾಲ್ಡ್ ಶ್ರದ್ಧಾ. ಸೊ ಹೀಗೆ ಒಂದು ದೃಢವಾದ ನಂಬಿಕೆ, ಭಗವಂತ ಅವನೊಬ್ಬ ಇದ್ದಾನೆ, ಸೊ ಹಿ ವಿಲ್ ಟೇಕ್ ಕೇರ್ ಆಫ್ ಅಸ್. ಸೊ ನಾವು ಮಾಡುವಂತಹ ಎಲ್ಲವನ್ನು ಅವನು ನೋಡ್ತಾನೆ ಅಂತಂದಾಗ ನಾವು ಮಾಡುವಂತಹದ್ದು ಉತ್ತಮವಾಗಿರಬೇಕು. ಬಿಕಾಸ್ ಹಿ ಈಸ್ ವಾಚಿಂಗ್. ನಾನೇನಾರು ತಪ್ಪು ಮಾಡಿದ್ರೆ ಅದು ಕೂಡ ಅವನಿಗೆ ಗೊತ್ತಾಗತ್ತೆ. ಅಂದ ತಪ್ಪು ಮಾಡಿ ಸಿಕ್ಕಾಕೊಳ್ಳೋದರ ಬದಲು ಉತ್ತಮವಾಗಿರುವಂತಹದ್ದನ್ನು ಮಾಡೋಣ. ಸೊ ದಿಸ್ ಈಸ್ ಕಾಲ್ಡ್ ಶ್ರದ್ಧಾ. ಅಂಡ್ ಆತಿಥ್ಯಂ. ಆತಿಥ್ಯಂ ಅಂತಂದರೆ ಅತಿಥಿ ಸತ್ಕಾರ ಅಂತ ಹೇಳ್ಬೋದು. ಹೇಗೆ ಅಂತಂದರೆ, ಹಿಂದೆ ನಮ್ಮ ಪ್ರಾಚೀನ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಅವಾಗೆಲ್ಲ ಪ್ರಯಾಣ ಅಂತ ಹೇಳಿದ್ರೆ ಇಟ್ ಈಸ್ ಥ್ರೂ ಕಾಲ್ನಡಿಗೆ. ಈಗಿನಂತೆ ವಾಹನದ ಸೌಕರ್ಯ ಇರಲಿಲ್ಲ. ಸಾಮಾನ್ಯವಾಗಿ ಒಂದು ಕೃಷಿ ಕ್ಷೇತ್ರದಲ್ಲಿ ವಾಹನ ಅಂತಂದ್ರೆ ಅಲ್ಲಿ ಎತ್ತಿನ ಗಾಡಿ, ಅದನ್ನು ಸರಕುಗಳನ್ನು ಸಾಗಿಸೋದಕ್ಕೆ ಉಪಯೋಗಿಸ್ತಾ ಇದ್ರು. ಅದರ್ವೈಸ್ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ಸಾಮಾನ್ಯವಾಗಿ ಕಾಲ್ನಡಿಗೆಯಲ್ಲಿ ಪ್ರಯಾಣ. ಅದೆಷ್ಟೇ ದೂರವಾಗಿದ್ರೂ ಕೂಡ ಆ ದೂರವನ್ನು ನಡ್ಕೊಂಡು ಅವರು ಹೋಗಿ ಆ ಒಂದು ದಾರಿಯನ್ನು ಮುಟ್ತಾ ಇದ್ರು, ದಾರಿಯಲ್ಲಿ ಹೋಗ್ತಾ ಇದ್ರು. ಸೊ ಹೀಗೆ ಪರಿಸ್ಥಿತಿ ಈ ರೀತಿ ಇದ್ದಿದ್ದರಿಂದ ಮನೆಗಳಲ್ಲಿ ಏನು ಮಾಡೋರು ಅಂತಂದರೆ, ಒಂದು 2-3 ಜನಕ್ಕೆ ಹೆಚ್ಚಾಗಿ ಅಡುಗೆ ಮಾಡುವಂತಹದ್ದು. ನಮ್ಮ ಮನೆಯ ಸದಸ್ಯರುಗಳಲ್ಲದೆ ಇನ್ನೂ 1-2ಗೆ ಎಕ್ಸ್ಟ್ರಾ. ಯಾಕೆಂತಂದರೆ ಪ್ರಯಾಣ ಬರಬಹುದು, ಯಾವುದೋ ಅಕ್ಕಪಕ್ಕದ ಊರುಗಳಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂತಂದಾಗ ನಮ್ಮ ಮನೆಗಳ ಮುಖಾಂತರ ಅವ್ರು ಬರಬಹುದು. ಅವರು ಬರುವಂತಹ ಸಂದರ್ಭ ಏನು, ಮಧ್ಯಾಹ್ನ ನೆತ್ತಿ ಸುಡ್ತಾ ಇರುವಂತಹ ಬಿಸಿಲಿರಬಹುದು, ಅಥವಾ ಸೂರ್ಯ ಮುಳುಗಿ ಕತ್ತಲೆ ಆವರಿಸ್ತಾ ಇರುವಂತಹ ಸಮಯ ಕೂಡ ಆಗಿರ್ಬೋದು. ಇನ್ನು ಕತ್ತಲೆನಲ್ಲಿ ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ. ಸೊ ಅವರು ಉಳ್ಕೋಬೇಕಾಗತ್ತೆ. ಅವರು ಉಳ್ಕೋಬೇಕು ಅಂತಂದಾಗ ಅವರಿಗೆ ಒಂದು ಊಟದ ವ್ಯವಸ್ಥೆ ಆಗಬೇಕಾಗತ್ತೆ. ರಾತ್ರಿ ಮಲಗಿ ಚೆನ್ನಾಗಿ ವಿಶ್ರಾಂತಿ ತಗೊಂಡ್ರೆ ಮತ್ತೆ ಮರುದಿನ ಬೆಳಗ್ಗೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ಹೀಗೆ ಈ ರೀತಿಯ ಒಂದು ದೂರದೃಷ್ಟಿ ಇತ್ತು ನಮ್ಮ ಹಿರಿಯರಿಗೆ. ಆದ್ದರಿಂದ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ 1-2ಗೆ ಎಕ್ಸ್ಟ್ರಾ ಇರಲಿ ಅನ್ನುವ ರೀತಿಯಲ್ಲಿ ಅಡುಗೆ ಮಾಡಿಸ್ತಾ ಇದ್ರು. ಸೊ ಈ ಪ್ರಯಾಣಿಕರು ಅವರು ಬಂದಾಗ ಅಂತಹ ಮನೆಗಳಲ್ಲಿ ಉಳ್ಕೊಂಡು ಊಟ ಮಾಡಿ ವಿಶ್ರಾಂತಿ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿ ಮಾರನೇ ದಿವಸ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ರು. ಸೊ ಹೀಗೆ ಮನೆಗೆ ಬರುವಂತಹ ಈ ಪ್ರಯಾಣಿಕರುಗಳನ್ನು ಅತಿಥಿಗಳು ಅಂತ ಕರೀತಾರೆ. ಸೊ ಅತಿಥಿಗಳು ಅಂತ ಹೇಳಿ ಬಹಳ ಗೌರವದಿಂದ ಅವರಿಗೆ ಅವರ ಬೇಕು ಬೇಡಗಳೆಲ್ಲವನ್ನು ಒದಗಿಸ್ತಾ ಇದ್ರು. ಅಂಡ್ ಅತಿಥಿಗಳಿಗೆ ಅಷ್ಟು ದೊಡ್ಡ ಗೌರವ ಸತ್ಕಾರ ಮಾಡ್ತಾ ಇದ್ದಿದ್ದರಿಂದ ಅತಿಥಿ ಮೀನ್ಸ್ ವಿತೌಟ್ ಇನ್ಫಾರ್ಮಿಂಗ್ ಅಟ್ ಎನಿ ಟೈಮ್ ಹಿ ಕ್ಯಾನ್ ಕಮ್. ಅದು ಅತಿಥಿ. ತಿಥಿ ಅಂತಂದರೆ ಒಂದು ಪರ್ಟಿಕ್ಯುಲರ್ ಮುಹೂರ್ತದಲ್ಲಿ ಬರುವಂತಹದ್ದು. ಅತಿಥಿ ಅಂತಂದರೆ ನೋ ಸಚ್ ಪರ್ಟಿಕ್ಯುಲರ್ ಮುಹೂರ್ತ. ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಒಬ್ಬ ಪ್ರಯಾಣಿಕ ಅವನು ಬಂದು ಮನೆ ಮುಂದೆ ನಿಂತ್ಕೋಬಹುದು. ಸೊ ಅದರಿಂದ ಹಿ ಇಸ್ ಕಾಲ್ಡ್ ಅತಿಥಿ. ಅಂತಹ ಅತಿಥಿಯನ್ನು ಗೌರವದಿಂದ ಬರಮಾಡಿಕೊಂಡು ಸತ್ಕಾರ ಮಾಡಿ ಸತ್ಕರಿಸಿ ಬಹಳ ಪೂಜನೀಯವಾಗಿ ಅವನನ್ನು ನೋಡ್ಕೋತಾ ಇದ್ರು.
ಸೊ ಈ ಕಾರಣದಿಂದ ಮನೆಗೆ ಬರುವಂತಹವನು ಯಾವ ಸಂದರ್ಭದಲ್ಲಿ ಬರ್ತಾನೋ, ಹೇಗಿರ್ತಾನೋ, ಅದರಿಂದ ಬಂದಂತಹವನು ಒಬ್ಬ ದೇವರು. ಅತಿಥಿ ದೇವೋ ಭವ, ಈ ಒಂದು ಭಾವನೆಯನ್ನು ಇಟ್ಕೊಂಡು ಅತಿಥಿಗಳಿಗೆ ಸತ್ಕಾರವನ್ನು ಮಾಡ್ತಾ ಇದ್ರು. ಸೊ ಅವರಿಗೆ ಊಟ ಉಪಚಾರದ ವ್ಯವಸ್ಥೆ, ರಾತ್ರಿ ಮಲಗುವುದಕ್ಕೆ ಬೇಕಾಗಿರುವಂತಹ ಚಾಪೆ, ದಿಂಬು, ಹೊದಿಕೆ ಇವೆಲ್ಲವನ್ನು ಕೊಟ್ಟು ಅವ್ರಿಗೆ ಒಳ್ಳೆ ವಿಶ್ರಾಂತಿ ಸಿಗೋ ಹಾಗೆ ಮಾಡಿ ಮತ್ತೆ ಮಾರನೇ ದಿವಸ ಬಹಳ ಹುರುಪಿನಿಂದ ಅವ್ರ ಪ್ರಯಾಣವನ್ನು ಮುಂದುವರಿಸಬೇಕು. ಈ ರೀತಿ ಅತಿಥಿಗಳನ್ನು ಸತ್ಕಾರ ಮಾಡ್ತಾ ಇದ್ರು. ದಿಸ್ ಈಸ್ ಕಾಲ್ಡ್ ಆತಿಥ್ಯಂ. ಅಂಡ್ ಮತ್ ಅರ್ಚನಂ, ಮದರ್ಚನಂ, ಪರಮಾತ್ಮನ ಪೂಜೆ ಪುನಸ್ಕಾರಗಳಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತಂದಾಗ ವಿ ಶುಡ್ ನಾಟ್ ಮಿಸ್ ಇಟ್. ಅಂತಂದ್ರೆ ಪ್ರತಿನಿತ್ಯ ಪರಮಾತ್ಮನ ಪೂಜೆ ಎನ್ನುವಂತಹದ್ದನ್ನು ನಾವು ಅದೊಂದು ಕರ್ಮದ ಆಚರಣೆನೇ ಆಗಿದ್ರು ಕೂಡ ಥ್ರೂ ದಟ್ ದೆರ್ ಇಸ್ ಅ ಡಿಸಿಪ್ಲಿನ್ ಇನ್ ದ ಲೈಫ್. ಸೊ ಅದರಿಂದ ಈ ಪೂಜೆ ಎನ್ನುವಂತಹದ್ದನ್ನು ನಾವು ಪ್ರತಿನಿತ್ಯದಲ್ಲಿ ಆಚರಿಸಬೇಕು. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದು ಕೂಡಲೇ ಕಣ್ಣು ಬಿಡ್ತಾ ಇದ್ದಾಗೆ ನಿದ್ದೆ ಮುಗೀತು ಅಂತ ಅಂದ ಕೂಡಲೇ ನಮ್ಮಲ್ಲಿ ನಾನು ಅನ್ನುವಂತಹದ್ದು ಎಚ್ಚರವಾಗುತ್ತೆ. ದೆನ್ ವಿ ಕನೆಕ್ಟ್ ಅವರ್ ಸೆಲ್ಫ್ ವಿತ್ ದಿ ವರ್ಲ್ಡ್. ಆದರೆ ಇಲ್ಲಿ ಪೂಜೆ ಅರ್ಚನೆ ಹೇಗೆ ಅಂತಂದರೆ, ಬಿಫೋರ್ ವಿ ಗೆಟ್ ಕನೆಕ್ಟೆಡ್ ಟು ದಿ ವರ್ಲ್ಡ್ ವಿ ಶುಡ್ ಗೆಟ್ ಕನೆಕ್ಟೆಡ್ ಟು ದಿ ಗಾಡ್. ಸೊ ಬೆಳಗಾಯಿತು, ನನ್ನಲ್ಲಿ ನಾನು ಅನ್ನುವಂತಹ ಅರಿವು ಬಂತು ಅಂದ ತಕ್ಷಣ ಆ ನಾನು ಅನ್ನುವಂತಹದ್ದು ಪ್ರಪಂಚಕ್ಕೆ ನುಗ್ಗುವ ಮುಂಚೆ ಪರಮಾತ್ಮನ ಬಳಿಗೆ ಧಾವಿಸಬೇಕು. ಸೊ ಅಲ್ಲಿ ಹೋಗಿ ಪರಮಾತ್ಮನಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡುವಂತಹದ್ದು. ಪರಮಾತ್ಮ, ನಿನ್ನನ್ನು ನಂಬಿದ್ದೀನಿ, ಇವತ್ತು ಮಾಡುವಂತಹ ಕೆಲಸಗಳೆಲ್ಲ ಉತ್ತಮವಾಗಿ ಆಗಲಿ, ನಾನು ನಿನ್ನ ಆಶೀರ್ವಾದ ಬೇಡ್ತಾ ಇದ್ದೀನಿ, ಹೀಗೆ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುವಂತಹದ್ದು. ದಟ್ ಈಸ್ ಪೂಜೆ, ದಟ್ ಈಸ್ ಅರ್ಚನೆ. ಅಂಡ್ ತೀರ್ಥಯಾತ್ರೆ. ತೀರ್ಥಯಾತ್ರೆ ಅಂತಂದರೆ ಪುಣ್ಯಕ್ಷೇತ್ರಗಳ ಸಂದರ್ಶನ. ಸಾಮಾನ್ಯವಾಗಿ ಕೆಲವರು ಇವತ್ತಿಗೂ ಕೂಡ ಒಂದು ಸಂಪ್ರದಾಯ, ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ. ವರ್ಷಕ್ಕೆ ಒಂದು ಬಾರಿ ಯಾವುದಾದ್ರೂ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂತಹದ್ದು. ಸೊ ಅದನ್ನು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಈ ರೀತಿ ಕರೀತಾರೆ. ಈ ಒಂದು ಪುಣ್ಯಕ್ಷೇತ್ರ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು ಅನ್ನುವಂತಹ ಒಂದು ಸಂಪ್ರದಾಯವನ್ನು ಯಾಕೆ ಬೆಳೆಸ್ಕೋತಾರೆ ಅಂತಂದರೆ, ಅವರಿಗೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಅಂತಂದಾಗ ಆ ಕ್ಷೇತ್ರದ ಮಹಿಮೆ ಅಥವಾ ಅಲ್ಲಿರುವಂತಹ ದೈವದ ಮೇಲೆ ಇರುವಂತಹ ಭಕ್ತಿ ಇವುಗಳ ಕಾರಣದಿಂದ ಮನಸ್ಸು ಸ್ತಬ್ಧವಾಗತ್ತೆ. ಮನಸ್ಸು ಇಟ್ ಬಿಕಮ್ಸ್ ವೆರಿ ಕ್ವಯಟ್. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಹೇಗಿರ್ತೀವಿ ಆ ರೀತಿ ದೇವಸ್ಥಾನಕ್ಕೆ ಬಂದಾಗ ಇರೋದಿಲ್ಲ. ಅಲ್ಲಿ ನಮ್ಮ ಮನಸ್ಥಿತಿನೇ ಬೇರೆ, ಮನೆಯಲ್ಲಿದ್ದಾಗಲೇ ಬೇರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಒಂದು ಚೇಂಜ್ ಆಫ್ ಪ್ಲೇಸ್ ಅನ್ನುವಂತಹದ್ದು ಉಂಟಾದಾಗ ಅಲ್ಲಿ ಸಿಗುವಂತಹ ಒಂದು ವೈಬ್ರೇಷನ್ನು ಅಥವಾ ಆ ಒಂದು ಕ್ಷೇತ್ರದ ಮೇಲೆ ನಾವಿಟ್ಟಿರುವಂತಹ ನಂಬಿಕೆ ನಮ್ಮ ಮನಸ್ಸನ್ನು ಒಂದು ರೀತಿಯಲ್ಲಿ ಕ್ವಯಟ್ ಮಾಡುತ್ತೆ. ಸೊ ಈ ಕಾರಣದಿಂದ ಕೂಡ ಈ ಒಂದು ತೀರ್ಥಯಾತ್ರೆ ಆ ಪುಣ್ಯಕ್ಷೇತ್ರ ಅಂತ ಹೇಳಿ ವರ್ಷಕ್ಕೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಬರುವಂತಹದ್ದು. ಇಟ್ ಇಸ್ ಆಲ್ ಬಿಕಾಸ್ ನಮಗೆ ಒಂದು ಲೈಫಲ್ಲಿ ಡಿಸಿಪ್ಲಿನ್ ಸಿಗುತ್ತೆ. ಸೊ ನಮ್ಮ ಒಂದು ಬೆಳವಣಿಗೆ ಆ್ಯಕ್ಚುಲಾಗಿ ಇದನ್ನು ನಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡ್ಕೊಂಬಂದಿರುವಂತಹ ಕೆಲವು ಪದ್ಧತಿಗಳು. ಪರಾರ್ಥ ದೇಹ ತುಷ್ಟಿ. ಸೊ ಇದು ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇರುವಂತಹ ಈ ಒಂದು ಪರ್ಟಿಕ್ಯುಲರ್ ಆಗಿ ಪರಾರ್ಥ ದೇಹ ಅಂಡ್ ಥ್ರೂ ದ ತುಷ್ಟಿ ಅನ್ನುವಂತಹದ್ದು ಈಸ್ ಅ ವೆರಿ ಗುಡ್ ಅಡ್ವೈಸ್. ಪ್ರಾರಂಭದಲ್ಲಿ ಈ ಉಪದೇಶವನ್ನು ಒಪ್ಪಿಕೊಳ್ಳುವುದಾಗಲಿ ಅಥವಾ ಅದರಂತೆ ನಡೆಯುವಂತಹದ್ದಾಗಲಿ ನಾಟ್ ಪಾಸಿಬಲ್. ಯಾಕೆಂತಂದರೆ ಪರಾರ್ಥ ದೇಹ
ಆ ಮೂಲಕ ನಾನು ಸಂತೋಷವನ್ನು ಅನುಭವಿಸೋದು. ತುಷ್ಟಿ ಅಂತಂದರೆ ಸಂತೋಷ. ಸೊ ನಾನು ಮಾಡುವಂತಹ ಒಂದು ಕರ್ಮ ಅಥವಾ ನನ್ನ ಶ್ರಮವನ್ನು ಮತ್ತೊಬ್ಬನಿಗಾಗಿ ಕೊಡುವಂತಹದ್ದು. ಸಾಮಾನ್ಯವಾಗಿ ನಾವೆಲ್ಲ ಯಾಕೆ ಕಷ್ಟಪಡ್ತೀವಿ ಅಂತಂದರೆ ನಮಗೇನೋ ಒಂದು ಬೇಕು ಅಂತ ಹೇಳಿ ನಾವು ಅನೇಕ ಕರ್ಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋತೀವಿ. ಥ್ರೂ ದಟ್ ವಿ ಗೆಟ್ ಸಮಥಿಂಗ್ ಅನ್ನುವಂತಹದ್ದು. ಸೊ ವಿ ಡೂ ಕರ್ಮಾಸ್ ಅಂಡ್ ವಿ ಗೆಟ್ ಸಮಥಿಂಗ್ ಅಂಡ್ ಥ್ರೂ ದಟ್ ವಿ ಆರ್ ತುಷ್ಟಿ, ಸಂತೋಷವಾಗಿರ್ತೀವಿ. ಬಟ್ ಇಲ್ಲಿ ಪರಾರ್ಥ ದೇಹ ಅಂತಂದರೆ ನಾನು ನನ್ನ ಶ್ರಮವನ್ನು ಮತ್ತೊಬ್ಬನಿಗಾಗಿ ಉಪಯೋಗಿಸುವಂತಹದ್ದು. ಸೊ ಆ ಮೂಲಕ ನನ್ನ ಶ್ರಮ ಅವನಿಗೆ ಅನುಕೂಲ ಆಯಿತು ಅಂತ ಹೇಳಿ ಅವನು ಸಂತೋಷ ಪಡ್ತಾನಲ್ಲ, ಅವನು ಸಂತೋಷ ಪಡ್ತಾ ಇದ್ದಾನೆ ಅನ್ನುವಂತಹದ್ದು ನನಗೆ ಆನಂದವನ್ನು ಉಂಟು ಮಾಡುತ್ತೆ. ದಟ್ ಈಸ್ ಪರಾರ್ಥ ದೇಹ ಅಂಡ್ ತುಷ್ಟಿ. ಸೊ ಒಂದು ಒಳ್ಳೆಯ ಕರ್ಮವನ್ನು ಮಾಡುವಂತಹದ್ದು. ಒಳ್ಳೆಯ ಕರ್ಮವನ್ನು ಮಾಡಿದಾಗ ಅದರಿಂದ ಒಳ್ಳೆಯದಾಗತ್ತೆ, ನೋ ಡೌಟ್. ಒಂದು ವೇಳೆ ಆ ರೀತಿ ಕರ್ಮವನ್ನು ಮಾಡಿದಾಗ ಒಳ್ಳೆಯದಾಗತ್ತೆ ನಿಜ, ಬಟ್ ನಾಟ್ ಫಾರ್ ಯು. ಯಾರೋ ಮತ್ತೊಬ್ಬನಿಗೆ ಅದು ಒಳ್ಳೆಯದಾಗತ್ತೆ. ಮತ್ತೊಬ್ಬನಿಗೆ ಒಳ್ಳೆಯದಾಯಿತು ಅಂತಂದ್ರೆ ಏನು? ಹಿ ವಿಲ್ ಬಿ ವೆರಿ ಹ್ಯಾಪಿ, ಹಿ ಫೀಲ್ಸ್ ಹ್ಯಾಪಿ. ಸೊ ಹೀ ಈಸ್ ಹ್ಯಾಪಿ ಎನ್ನುವಂತಹದ್ದು ಕೂಡ ಅನೇಕ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೆ. ಸೊ ನೀನು ಎಫರ್ಟ್ಸ್ ಹಾಕೋದ್ರಿಂದ ಮತ್ತೊಬ್ಬನಿಗೆ ಅದು ಅನುಕೂಲ ಆಗತ್ತೆ ಅನ್ನೋದಾದರೆ ಅವಾಗ ಕೂಡ ನಮಗೆ ಗೊತ್ತಾಗದೇ ಇರೋ ಹಾಗೆ ವಿ ಫೀಲ್ ವೆರಿ ಹ್ಯಾಪಿ. ಸೊ ಇಟ್ ಈಸ್ ಆಲ್ವೇಸ್ ಅವರ್ ಎಕ್ಸ್ಪೀರಿಯನ್ಸ್ ದಟ್ ಯಾವುದೋ ಒಂದು ಕರ್ಮವನ್ನು ನಾವು ಮಾಡಿದಾಗ ಅಲ್ಲಿ ಒಂದು ಬೆನಿಫಿಟ್ ಅಂತಂದರೆ ಆ ಕರ್ಮಕ್ಕೆ ಇಂತಹದ್ದು ಫಲ ಸಿಗಬೇಕು ಅನ್ನುವಂತಹದ್ದು ಅವರ್ ಎಕ್ಸ್ಪೆಕ್ಟೇಷನ್. ಸೊ ಈ ಒಂದು ಅನುಭವ, ಈ ರೀತಿಯಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್, ಕರ್ಮಾಸ್ ಅಂತ ಹೇಳಿದಾಗ ಈ ರೀತಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕರ್ಮವನ್ನು ಮಾಡಿ ನಾವು ಒಂದು ಫಲವನ್ನು ಪಡ್ಕೊಳ್ಳುವಂತಹದ್ದು. ಆದರೆ ಇಲ್ಲಿ ಕರ್ಮವನ್ನು ಮಾಡುವಂತಹದ್ದು, ಆದರೆ ಫಲವನ್ನು ಬೇರೆಯವರಿಗೆ ಬಿಟ್ಕೊಡುವಂತಹದ್ದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಏನು ಅಂತಂದರೆ, ಇಲ್ಲಿ ಕರ್ಮ ಅನ್ನುವಂತಹದ್ದನ್ನು ಮಾಡಿ ಫಲವನ್ನು ಬೇರೆಯವರಿಗೆ ಬಿಟ್ಕೊಡೋದು ಅಂತಂದರೆ, ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ಧರ್ಮ ಆರ್ ಕರ್ತವ್ಯ ಆರ್ ರೆಸ್ಪಾನ್ಸಿಬಿಲಿಟಿ. ಸೊ ಯಾವಾಗ ಒಂದು ಕರ್ಮ ಅನ್ನುವಂತಹದ್ದು ಧರ್ಮದ ಆಶ್ರಯದಲ್ಲಿ ಆಗುತ್ತೆ, ಆಗ ಅಲ್ಲಿ ನನಗಿಂತಹದ್ದು ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂಡ್ ಇಟ್ ಈಸ್ ಮೈ ಧರ್ಮ ಟು ಡೂ ದಿಸ್. ಇಟ್ ಈಸ್ ದಿ ವೆರಿ ಕರ್ತವ್ಯ, ಐ ಹ್ಯಾವ್ ಟು ಡೂ ಇಟ್. ಸೊ ಈ ರೀತಿಯಾದಾಗ ಅಲ್ಲಿ ಯಾವುದೇ ರೀತಿಯ ಒಂದು ಫಲದ ನಿರೀಕ್ಷೆ ಇರೋದಿಲ್ಲ. ಸೊ ಇಟ್ ಈಸ್ ಒಂದು ಕರ್ಮ ಅನ್ನುವಂತಹದ್ದಲ್ಲಿ ಕರ್ಮದ ಯೋಗವಾಗಿ ಬದಲಾಗಿ ಹೋಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಪರೋಪಕಾರ, ಮತ್ತೊಬ್ಬನಿಗೆ ಉಪಕಾರ ಮಾಡುವಂತಹದ್ದು. ಸೊ ಇಲ್ಲಿ ಮತ್ತೊಬ್ಬನಿಗೆ ಉಪಕಾರ ಮಾಡಬೇಕು ಅನ್ನುವಂತಹದ್ದಾದಾಗ ನಾನು ಸ್ವತಃ ಇಲ್ಲಿ ಒಂದು ಕರ್ಮವನ್ನು ಮಾಡಿರ್ತೀನಿ. ಕರ್ಮವನ್ನು ನಾನೇ ಮಾಡಿದ್ರೂ ಕೂಡ ಅದರಿಂದ ಥ್ರೂ ದಟ್ ಬರುವಂತಹ ಬೆನಿಫಿಟ್ಸ್ನ ಬೇರೆಯವರಿಗೆ ಬಿಟ್ಕೊಡುವಂತಹದ್ದು. ಸೊ ಅಂತಹದ್ದನ್ನು ನೀನು ಮಾಡು, ತುಷ್ಟಿ. ಥ್ರೂ ದಟ್ ಯು ಬಿಕಮ್ ವೆರಿ ಹ್ಯಾಪಿ. ಸೊ ಇಟ್ ಈಸ್ ಕಾಲ್ಡ್ ಒಂದು ರೀತಿಯ ತೃಪ್ತಿ ಅನ್ನುವಂತಹದ್ದು ಕೂಡ ಸಿಗುತ್ತೆ. ತುಷ್ಟಿ ಅಂತಂದರೆ ಇಲ್ಲಿ ತೃಪ್ತಿ ಎನ್ನುವ ಅರ್ಥವನ್ನು ಕೂಡ ನಾವು ತಗೋಬಹುದು. ಅಂತಂದರೆ ನಾವು ಕರ್ಮವನ್ನು ಮಾಡಿ ಅದರ ಫಲವನ್ನು ಮತ್ತೊಬ್ಬನಿಗೆ ಬಿಟ್ಟುಕೊಟ್ಟಾಗ ಅವನು ಸಂತೋಷ ಪಡ್ತಾ ಇದ್ದಾನೆ, ಅದನ್ನು ತುಂಬ ಬೆನಿಫಿಟ್ ಆಯಿತು ಅಂತಂದಾಗ ಅದು ನಮಗೆ ಬಹಳ ತೃಪ್ತಿಯನ್ನು ಕೊಡುತ್ತೆ. ಸೊ ಇಲ್ಲಿ ತುಷ್ಟಿ ಎನ್ನುವಂಥದ್ದು ಬೋತ್ ಸಂತೋಷ ಆ್ಯಂಡ್ ತೃಪ್ತಿ, ಈ ಅರ್ಥಗಳನ್ನು ಕೂಡ ಇದು ಕೊಡುತ್ತೆ. ಆ್ಯಂಡ್ ಆಚಾರ್ಯ ಸೇವನಂ. ಆಚಾರ್ಯ ಸೇವನಂ ಅಂತಂದರೆ ಫೈಂಡ್ ಎ ಗುರು and do his service. So this is one of the best karmas. ಯಾಕೆಂತಂದರೆ ಇಲ್ಲಿ ಒಬ್ಬ ಗುರುವಿಗೆ ಸೇವೆಯನ್ನು ಮಾಡುವ ಕರ್ಮವನ್ನು ಮಾಡಿದಾಗ ಅದು ನಮಗೆ ಜ್ಞಾನವನ್ನೇ ಸಿಗೋ ಹಾಗೆ ಮಾಡುತ್ತೆ.
ಹೇಗೆ ಅಂತಂದರೆ, ಫಸ್ಟ್ ಆಫ್ ಆಲ್ ಕರ್ಮವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಪ್ಯೂರ್ ಆಗ್ತಾ ಬರುತ್ತೆ. ಆದರೆ ಇಲ್ಲಿ ಒಬ್ಬ ಗುರುವಿನ ಸೇವೆಯನ್ನು ಮಾಡಿದಾಗ, ಅಲ್ಲಿ ಕರ್ಮವನ್ನು ಮಾಡಿದಾಗ ಮನಸ್ಸು ಬಹಳ ತಿಳಿಯಾಗುತ್ತೆ, ಪ್ಯೂರ್ ಆಗುತ್ತೆ. ಆ್ಯಂಡ್ ಮನಸ್ಸು ಬಹಳ ನಿರ್ಮಲವಾಗಿದೆ ಅಂತಂದಾಗ ದಟ್ ಮೈಂಡ್ ಈಸ್ ರೆಡಿ ಫಾರ್ ವಾಟ್? ರೆಡಿ ಟು ರಿಸೀವ್ ದಿ ನಾಲೆಡ್ಜ್. ಈಗ ನಾವು ಹಿಂದೆ ಗುರುಕುಲ ಪದ್ಧತಿ ಎನ್ನುವಂತಹದ್ದಿದ್ದಾಗ ಅಲ್ಲಿ ನಾವು ಓದಿರ್ತೀವಿ, ಕೇಳಿರ್ತೀವಿ. ಸಾಮಾನ್ಯವಾಗಿ ಗುರುಕುಲ ಅಂತ ಹೇಳಿದಾಗ ಅಲ್ಲಿ ಸಣ್ಣ ಮಕ್ಕಳನ್ನು ಕರ್ಕೊಂಡೋಗಿ ಜ್ಞಾನಕ್ಕಾಗಿ ಒಬ್ಬ ಗುರುವಿನ ಬಳಿ ಬಿಡೋವಂಥದ್ದು, ಅದೇ ಸ್ಕೂಲು ಆಗಿನ ಕಾಲದಲ್ಲಿ. ಸೊ ಅಲ್ಲಿ ಗುರುವಿನ ಬಳಿ ಬಿಟ್ಟಾಗ ಆ ಗುರು ಅವನನ್ನು ನೇರವಾಗಿ ತರಗತಿಗೆ ಕರ್ಕೊಂಬರ್ತಿರ್ಲಿಲ್ಲ. ಹಿ ವಾಸ್ ಆಸ್ಕ್ ಟು ವರ್ಕ್ ಇನ್ ದಿ ಗೋಶಾಲೆ, ಅಥವಾ ಅಲ್ಲಿ ಗುರುಕುಲದಲ್ಲಿ ಒಂದು ಕಿಚನ್ ಇರುತ್ತಲ್ಲ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡುವಂತಹದ್ದು, ಅಲ್ಲಿ ತರಕಾರಿ ಹೆಚ್ಚಿಕೊಡುವಂತಹದ್ದು, ಒಣಗಿದ ಸೌದೆಗಳನ್ನು ತರುವಂತಹದ್ದು, ಗೋಶಾಲೆಯಲ್ಲಿ ಹಸುಗಳಿಗೆ ಮೇವು ಕೊಡುವಂತಹದ್ದು, ಗೋಶಾಲೆಯ ಶುಚಿತ್ವ, ಹೀಗೆ ಅನೇಕ ಸೇವೆಯನ್ನು ಅಲ್ಲಿ ಮಾಡ್ತಾ ಬರಬೇಕಾಗತ್ತೆ. ಯಾವಾಗ ಮನುಷ್ಯ ತನ್ನನ್ನು ಒಂದು ಕರ್ಮದಲ್ಲಿ ತಾನು ತೊಡಗಿಸ್ಕೋತಾನೆ, ಆವಾಗ ಒಂದು ಮನಸ್ಸು ಬಹಳ ಪ್ಯೂರ್ ಆಗ್ತಾ ಬರುತ್ತೆ, ಜೊತೆಗೆ ಅಹಂಕಾರ ಅನ್ನುವಂತಹದ್ದು ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂತಂದ್ರೆ ಅಲ್ಲಿ ಅವನು ದೇಹವನ್ನು ಉಪಯೋಗಿಸಿ ಅನೇಕ ಕರ್ಮಗಳನ್ನು ಮಾಡ್ತಾನೆ. ಸೊ ಅವನ ಅಹಂಕಾರ ಅನ್ನುವಂತಹದ್ದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ದೆರ್ ಈಸ್ ರೆಡಿನೆಸ್ ಇನ್ ದಿ ಮೈಂಡ್ ಇಸ್ ಪ್ರಿಪೇರ್ಡ್ ಅಂತ ಹೇಳ್ತಾರೆ. ಸೊ ಮನಸ್ಸು ಆ ರೀತಿ ಸಿದ್ಧವಾಗಿದೆ ಅಂತಂದಾಗ ಇಟ್ ಈಸ್ ದಿ ಬೆಸ್ಟ್ ಟೈಮ್ ಟು ರಿಸೀವ್ ದಿ ನಾಲೆಡ್ಜ್. ಸೊ ಗುರು ಸೇವೆ ಅಂತಂದರೆ, ಥ್ರೂ ಗುರು ಸೇವೆ ದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನು ಅಂತಂದರೆ ಅವನಿಗೆ ಜ್ಞಾನ ಸಿಗತ್ತೆ. ಸೊ ಹೀಗೆ ಇಲ್ಲಿ ಭಗವಂತ ಅನೇಕ ರೀತಿಯ ಯಮ ನಿಯಮಗಳನ್ನು ಉದ್ಧವ ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನೆ ಆ ರೀತಿಯಲ್ಲಿ ಅವನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ. ಒಂದು ಪ್ರಶ್ನೆಯಲ್ಲಿ ಅನೇಕ ಪ್ರಶ್ನೆಗಳೇ ಅಲ್ಲಿ ಒಳಗೊಂಡಂತೆ ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಒಟ್ಟಿಗೆ ಉತ್ತರವನ್ನು ಪರಮಾತ್ಮ ಕೊಡ್ತಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಶಮೋ ಮನ್ನಿಷ್ಠತಾ ಬುದ್ಧೇಃ ಧಮ ಇಂದ್ರಿಯ ಸಂಯಮ ತಿತೀಕ್ಷಾ ದುಃಖ ಸಂಮರ್ಶೋ ಜಿಹ್ವಾ ಉಪಸ್ಥ ಜಯದ್ರುತಿ. ಶಮ ಅಂತಂದರೆ ಮನಸ್ಸಿನ ನಿಗ್ರಹ, ಮನಸ್ಸಿನ ಮೇಲೆ ಒಂದು ನಿಗ್ರಹವನ್ನು ಸಾಧಿಸುವಂತಹದ್ದು. ಇದು ಮನೋನಿಗ್ರಹ ಅಂತ ನಾವು ನೇರವಾಗಿ ಹೇಳ್ತೀವಿ. ವಾಟ್ ಈಸ್ ಶಮ ಅಂತಂದರೆ ಇಟ್ ಈಸ್ ಕಾಲ್ಡ್ ಮನೋನಿಗ್ರಹ. ಬಟ್ ಈ ಸಂದರ್ಭದಲ್ಲಿ ಪರಮಾತ್ಮ ಮತ್ತೊಂದು ರೀತಿಯಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ವಾಟ್ ಈಸ್ ಶಮ. ಸೊ ಅಕಾರ್ಡಿಂಗ್ ಟು ಪರಮಾತ್ಮ ಅವನು ಉದ್ಧವನಿಗೆ ಹೇಳುವ ಪ್ರಕಾರ ಹಿ ಸೇಸ್ ಸಮಥಿಂಗ್ ಮೋರ್ ದ್ಯಾನ್ ದಿಸ್. ಮನೋನಿಗ್ರಹ ಅಷ್ಟು ಮಾತ್ರ ಅಲ್ಲ, ಅದು ಮತ್ತಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಮನಸ್ಸಿನ ನಿಗ್ರಹ. ಶಮಃ ಅಂತಂದರೆ ಮನ್ನಿಷ್ಠತಾ ಬುದ್ಧೇಹೆ, ದಿ ಕೆಪಾಸಿಟಿ ಆಫ್ ದಿ ಬುದ್ಧಿ. ಬುದ್ಧಿ ಅಂತಂದರೆ ಇಂಟೆಲೆಕ್ಟ್. ಇಟ್ ಹ್ಯಾಸ್ ಟು ಹ್ಯಾವ್ ಎ ನಿಷ್ಠಾ. ನಿಷ್ಠಾ ಆಫ್ ವಾಟ್? ನಿಷ್ಠಾ ಇನ್ ದಿ ಲಾರ್ಡ್. ಪರಮಾತ್ಮನಲ್ಲಿ ನಿಷ್ಠೆಯನ್ನು ಹೊಂದುವಂತಹ ಬುದ್ಧಿ ಅದಾಗಿರಬೇಕು. ಆಗ ಸಾಧಕನಿಗೆ ಗೊತ್ತಾಗುವಂತಹದ್ದಾದರೂ ಏನು? ಯಾವ ಪರಮಾತ್ಮನಲ್ಲಿ ನಾನು ನಿಷ್ಠೆ ಅಂತ ಹೇಳಿ ನಿಷ್ಠೆಯನ್ನು ಹೊಂದುತ್ತಾ ಇದ್ದೀನಿ, ಹಿ ಈಸ್ ದೇರ್ ಫಾರ್ ಮೀ ಫಾರ್ ಎವರ್. ಯಾಕೆ ಅಂತಂದರೆ ನಾನು ಅವನಲ್ಲಿ ನಿಷ್ಠೆ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ನಾನು ಅವನಿಗೆ ಶರಣಾಗಿದ್ದೀನಿ ಅಂತ, ನಾನು ನಿನ್ನನ್ನೇ ನಂಬಿದ್ದೀನಿ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಅಂತಹ ಒಂದು ನಿಷ್ಠೆ.
ಸೊ ನಿನ್ನನ್ನೇ ನಂಬಿದ್ದೀನಿ ಅಂತಂದಾಗ ನನಗೆ ಬೇಕಾಗಿರೋಂತಹದ್ದನ್ನು ಕೊಡಬೇಕಾಗಿರೋದು ಯಾರು? ಭಗವಂತ ನೀನೇ. ಯಾಕೆಂದರೆ ನಾನು ನಿನ್ನನ್ನು ನಂಬಿದ್ದೀನಿ. ನಾನು ಬೇರೆ ಎಲ್ಲೋ ಹೋಗಿ ಯಾರನ್ನೋ ಏನೂ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ನಿನ್ನನ್ನು. ಸೊ ಆ ಒಂದು ಶಮಃ ಅಂತಂದರೆ ಮನಸ್ಸಿನ ನಿಗ್ರಹ ಅಂತಂದರೆ ಥ್ರೂ ದ ಇಂಟೆಲೆಕ್ಟ್ ಟೋಟಲ್ ಆಗಿ ಭಗವಂತನಲ್ಲಿ ಸರೆಂಡರ್ ಆಗುವಂತಹದ್ದು. ಸೊ ಭಗವಂತನಲ್ಲಿ ನಿಷ್ಠೆಯನ್ನು ಹೊಂದುವುದಕ್ಕೆ ಬೇಕಾಗಿರುವಂತಹ ಬುದ್ಧಿಯನ್ನು ಬೆಳೆಸ್ಕೊಳ್ಳುವಂತಹದ್ದು ಈಸ್ ಕಾಲ್ಡ್ ದಿ ಶಮ. ಸೊ ಅಂತಹ ನಿಷ್ಠೆ ನಾನು ಭಗವಂತನೊಂದಿಗೆ ಹೊಂದಿದ್ದೀನಿ ಅಂತಂದಾಗ, ಸೊ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ಹಿ ವಿಲ್ ಟೇಕ್ ಕೇರ್ ಆಫ್ ಮೀ. ಅದು ಕೂಡ ನನಗೆ ಅರ್ಥವಾಗುತ್ತೆ. ಯಾಕೆ ಅಂತಂದರೆ ನಾನು ಅವನು ನಂಬಿದ್ದೀನಿ ಅಂತಂದ ಮೇಲೆ ಡೆಫಿನೆಟ್ ಆಗಿ ಅವನು ನನ್ನ ಕೈ ಬಿಡೋದಿಲ್ಲ. ಸೊ ನಾಟ್ ಓನ್ಲಿ ಯೋಗಕ್ಷೇಮ, ಹಿ ವಿಲ್ ಟೇಕ್ ಆಲ್ ದಿ ರೆಸ್ಪಾನ್ಸಿಬಿಲಿಟೀಸ್. ನನಗೆ ಬೇಕಾಗಿರುವಂತಹ ಎಲ್ಲವನ್ನ ಒದಗಿಸುವಂತಹವನು ಅವನು. ಅಂದ್ರೆ ನನ್ನ ಬೇಕು ಬೇಡಗಳು, ಯಾವುದು ನನಗೆ ಬೇಕು, ಯಾವುದು ನನಗೆ ಬೇಡ. ಅನೇಕ ಸಂದರ್ಭಗಳಲ್ಲಿ ನನಗೆ ಅರ್ಥ ಆಗೋದಿಲ್ಲ, ನನಗೆ ಯಾವುದು ಬೇಕು, ನನಗೆ ಯಾವುದು ಬೇಡ ಅನ್ನುವಂತಹದ್ದು ನನಗೆ ಗೊತ್ತಾಗೋದಿಲ್ಲ. ಸೊ ಯಾವುದೋ ಬೇಡದ್ದನ್ನು ನಾನು ಆಯ್ಕೆ ಮಾಡ್ಕೋಬಹುದು, ಬೇಕಾಗಿರುವಂತಹದ್ದನ್ನ ಬೇಡ ಅಂತ ಬಿಟ್ಬಿಡುವಂತಹದ್ದು. ಬಿಕಾಸ್ ಮೈ ಬುದ್ಧಿ ಈಸ್ ಲಿಮಿಟೆಡ್, ನನಗೆ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ. ನನ್ನ ಕಂಡೀಷನ್ ಈ ಥರ ಇರೋದ್ರಿಂದ ನನ್ನ ಜವಾಬ್ದಾರಿಯನ್ನು ನಾನು ನಿನಗೆ ಒಪ್ಪಿಸ್ಬಿಡ್ತಾ ಇದ್ದೀನಿ. ನನಗೆ ಏನು ಬೇಕು ಏನು ಬೇಡ ಯು ಡಿಸೈಡ್. ಸೊ ನೀನು ನನಗೆ ಏನು ಕೊಡ್ತೀಯ ದಟ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಅದೇನೇ ಆಗಲಿ, ನೀನು ಕೊಟ್ಟಿದ್ಯಾ ಅಂತಂದಮೇಲೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ಅರ್ಥ ಅಷ್ಟೇ, ದಟ್ಸ್ ಆಲ್. ನಾನು ಮತ್ತೆ ಅದನ್ನು ಇನ್ನೊಂದ್ಸಲಿ ನಾನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಬಿಕಾಸ್ ನಾ ಯಾಕೆ ಆ ರೀತಿ ಮತ್ತೆ ಇನ್ನೊಂದ್ಸಲಿ ಯೋಚನೆ ಮಾಡೋದಿಲ್ಲ? ಬಿಕಾಸ್ ಐ ಹ್ಯಾವ್ ಎ ನಿಷ್ಠೆ. ನಿನ್ನಲ್ಲಿ ನಾನು ನಿಷ್ಠೆಯನ್ನು ಇಟ್ಕೊಂಡಿದ್ದೀನಿ. ನಿನ್ನಲ್ಲಿ ನನ್ನ ಬುದ್ಧಿ ನಿಷ್ಠೆಯನ್ನು ತೋರುವಂತೆ ನಾನು ನನ್ನ ಮನಸ್ಸನ್ನು ನಿಗ್ರಹ ಮಾಡಿದ್ದೀನಿ. ದಟ್ ಈಸ್ ಶಮ. ಅಂಡ್ ವಾಟ್ ಈಸ್ ಧಮ? ಅಗೇನ್ ಧಮ ಅಂತಂದ್ರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತೀವಿ. ಆರ್ಗನ್ಸ್ ಆಫ್ ಆಕ್ಷನ್ಸ್ ಅಂಡ್ ಪರ್ಸೆಪ್ಷನ್, ಅದು ದಟ್ ಶುಡ್ ಲಿಸನ್ ಟು ಯು. ಅಂದರೆ ನೀನು ಹೇಳ್ದಂಗೆ ಈ ಇಂದ್ರಿಯಗಳು ನಿನ್ನ ಮಾತನ್ನು ಕೇಳಬೇಕು. ಇಂದ್ರಿಯಗಳು ನಿನ್ನನ್ನು ಕುಣಿಸೋದು ಮುಖ್ಯ ಅಲ್ಲ. ನೀನು ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿದಾಗ ಇಂದ್ರಿಯಗಳು ನಿನ್ನ ಆರ್ಡರ್ಗೆ ಕಾಯ್ತಾ ಇರುತ್ತವೆ. ಸೊ ಅಗೇನ್ ಇಲ್ಲೂ ಕೂಡ ಕೇವಲ ಇಂದ್ರಿಯ ನಿಗ್ರಹ ಮಾತ್ರ ಧಮ ಅಲ್ಲ. ನಿಗ್ರಹವಾದಂತಹ ಇಂದ್ರಿಯಗಳು ಯಾವಾಗೆಲ್ಲ ನೀನು ಏನು ಹೇಳ್ತೀಯ ಅವುಗಳನ್ನು ಅವು ಕೇಳಬೇಕು. ಬರೀ ಕಂಟ್ರೋಲಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಇಂದ್ರಿಯಗಳು ಹೊರನುಗ್ಗದಂತೆ ಅವುಗಳನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅಷ್ಟು ಸಾಲದು. ಹೊರನುಗ್ಗುತ್ತಾ ಇರುವಂತಹ ಇಂದ್ರಿಯಗಳನ್ನು ತಡೆ ಹಿಡಿದು ಅವು ಹೊರನುಗ್ಗದಂತೆ ಮಾಡುವಂತಹದ್ದು ಮಾತ್ರ ಧಮ ಅಲ್ಲ. ಆ ಇಂದ್ರಿಯಗಳು ಹೊರನುಗ್ಗದೇ ಇದ್ದಾಗ ಅವೆಲ್ಲ ಒಂದು ಕಡೆ ಕೂತ್ಕೊಂಡು ದೇ ಮಸ್ಟ್ ಬಿ ವೆಯ್ಟಿಂಗ್. ನೀನು ಏನು ಆರ್ಡರ್ ಕೊಡ್ತೀಯ ಅದನ್ನು ಪಾಲಿಸುವುದಕ್ಕೆ ಅವುಗಳು ರೆಡಿ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ದಿ ರಿಯಲ್ ಕಂಟ್ರೋಲ್. ಇಟ್ ಈಸ್ ನಾಟ್ ಜಸ್ಟ್ ದಟ್ ಅವುಗಳು ಹೊರಗಡೆ ಹೋಗ್ತಾ ಇಲ್ಲ, ಆ ರೀತಿಯಲ್ಲಿ ನಾನು ಅವುಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಂಡಿದ್ದೀನಿ. ನೋ ನೋ, ನಾಟ್ ದಟ್, ನಾಟ್ ಓನ್ಲಿ ದಟ್. ಇಂದ್ರಿಯಗಳು ಹೊರನುಗ್ಗದೆಯೇ ಇರುವ ಜಾಗದಲ್ಲೇ ಅವುಗಳು ಇದ್ದು ನಿನ್ನ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಏನು ಅನ್ನುವಂತಹದ್ದನ್ನ ಕೇಳಿಸ್ಕೊಳ್ಳೋದಕ್ಕೆ ಅವುಗಳೆಲ್ಲ ರೆಡಿ ಇರಬೇಕು. ದಟ್ ಈಸ್ ಧಮ. ಅವುಗಳೆಲ್ಲ ನಿನ್ನ ಮಾತನ್ನ ಕೇಳೋದಕ್ಕೆ ರೆಡಿ ಇರಬೇಕು. ದಿಸ್ ಈಸ್ ಹೌ ಯು ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ಇಂದ್ರಿಯಾಸ್. ಹೇಗೆ ನಾವು ಒಂದು ರಿಮೋಟ್ನ ಇಟ್ಕೊಂಡಿರ್ತೀವಿ, ರಿಮೋಟ್ ನಮ್ಮ ಕೈನಲ್ಲಿ ಇದ್ದಾಗ ಏನು ಮಾಡ್ತೀವಿ, ಯಾವುದನ್ನು ಬಟನನ್ನು ನಾವು ಅಮುಕಿದ್ರೆ ಏನಾಗಬೇಕು, ಸೊ ಆ ರೀತಿಯಲ್ಲಿ ಇಂದ್ರಿಯಗಳನ್ನೆಲ್ಲ ನಾವು ಹಿಡಿದಿಟ್ಕೊಂಡಿರೋವಂಥದ್ದು. ಸೊ ನಾನು ಏನು ಹೇಳ್ತೀನಿ ಅದನ್ನು ಕೇಳೋದಕ್ಕೆ ಅವು ರೆಡಿ ಇರಬೇಕು. ನನ್ನ ಕೆಲಸವನ್ನು ಅವುಗಳು ಮಾಡಿಕೊಡೋದಕ್ಕೆ ರೆಡಿ ಇರಬೇಕು. ಸೊ ನನ್ನ ಮಾತು ಮೊದಲು, ಆ ನಂತರದಲ್ಲಿ ಇಂದ್ರಿಯಗಳು ನನ್ನ ಸೇವೆಯನ್ನು ಮಾಡಬೇಕು. ನಾವು ಇಂದ್ರಿಯಗಳಿಗೆ ಗುಲಾಮರಾಗಬಾರ್ದು. ಇಂದ್ರಿಯಗಳು ಅವುಗಳು ನನ್ನ ಗುಲಾಮ.
ಆಗಬೇಕು, ಆ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು. ಸೊ ಇಂದ್ರಿಯಗಳು ನಮಗಾಗಿ ರೆಡಿ ಇರಬೇಕು. ದಟ್ ಈಸ್ ಧಮ. ಅಂಡ್ ತಿತೀಕ್ಷ, ದುಃಖ ಸಂಮಿರ್ಷ. ಸೊ ಯಾವುದೇ ಒಂದು ಸಮಯದಲ್ಲಿ ಬೇರೆ ಬೇರೆ ಅನೇಕ ಕಾರಣಗಳಿಂದ ನಮಗೆ ದುಃಖ ಉಂಟಾಗಬಹುದು. ಸೊ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟು ಗಟ್ಟಿತನ ಇರಬೇಕು ಅಂತಂದ್ರೆ, ದುಃಖ ಬಂದಾಗ ಒಂದು ಕಡೆ ಗೋಳು ಹೇಳಿಕೊಂಡು ಅಳುವಂತಹದ್ದಲ್ಲ. ದುಃಖ ಬಂದು ಒದಗಿ ಆಗಿದೆ, ಇಟ್ ಈಸ್ ಆಲ್ರೆಡಿ ದೇರ್ ಇನ್ ಫ್ರಂಟ್ ಆಫ್ ಮೀ. ಈಗ ಅಳತಾ ಕೂತ್ಕೊಂಡ್ರೆ ಏನಾಗುತ್ತೆ, ಮಾಡಬೇಕಾಗಿರೋ ಎಲ್ಲ ಕೆಲಸಗಳು ಕೂಡ ಸ್ಥಗಿತಗೊಳ್ಳುತ್ತೆ. ಮತ್ತು ಬಿಕಾಸ್ ಆಫ್ ದಿಸ್ ದುಃಖ ನಾವು ಮತ್ತಷ್ಟು ವೀಕ್ ಆಗ್ತೀವಿ. ಮತ್ತಷ್ಟು ವೀಕ್ ಆಗಿದಾಗ ಏನಾಗುತ್ತೆ, ನಾವು ಮಾಡಬೇಕಾಗಿರುವಂತಹ ಅನೇಕಗಳನ್ನು ನಾವು ಸ್ಥಗಿತಗೊಳಿಸಿರ್ತೀವಿ. ಮಾಡಬೇಕಾಗಿರುವಂತಹ ಎಲ್ಲ ಕೆಲಸಗಳು ಕೂಡ ಅಲ್ಲಲ್ಲೇ ನಿಂತು ಹೋಗಿರುತ್ತೆ. ಯಾಕೆ ನಿಂತು ಹೋಗಿರುತ್ತೆ? ಬಿಕಾಸ್ ದುಃಖ ಆಯಿತು ಅಂತ ಹೇಳಿ ನಾನು ಅಳ್ತಾ ಕೂತ್ಕೋತೀನಲ್ಲ. ಸೊ ದುಃಖ ಒದಗಿ ಬಂದಾಗ ನಾನು ಅಳ್ತಾ ಕೂತ್ಕೊಳ್ಳುವಂತಹದ್ದು ಈಸ್ ನಾಟ್ ದಿ ವೇ. ಸೊ ದುಃಖ ಬಂದಿದೆ ಅಂತ ಗೊತ್ತಾದಾಗ ನಾನು ಧೈರ್ಯವನ್ನು ತಂದುಕೊಳ್ಳುವಂತಹದ್ದು. ಎಸ್, ಬಂದಿದೆ, ಈಗ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ, ಅದು ಬಂದಾಗ ಹೋಗಿದೆ. ಈಗ ನಾನು ಐ ಶುಡ್ ಫೇಸ್ ದಟ್, ನಾನು ಅದನ್ನು ಎದುರಿಸಬೇಕು. ಸೊ ಅದನ್ನು ಎದುರಿಸಿದಕ್ಕೆ ನಾನು ಏನು ಮಾಡಬೇಕು, ಆ ಎಲ್ಲವನ್ನ ಮಾಡೋದಕ್ಕೆ ನಾನು ಆ ಸಿಚುಯೇಷನನ್ನು ಉಪಯೋಗಿಸ್ಕೋಬೇಕು. ಸೊ ನಾಟ್ ಟು ರನ್ ಅವೇ ಆರ್ ನಾಟ್ ಟು ಸಿಟ್ ಅಂಡ್ ಕ್ರೈ. ಸೊ ಯು ಹ್ಯಾವ್ ಟು ಫೇಸ್ ಇಟ್ ವಿತ್ ಕಾನ್ಫಿಡೆನ್ಸ್. ದಿಸ್ ಈಸ್ ತಿತೀಕ್ಷ. ಸೊ ತಿತೀಕ್ಷ ಅಂತಂದರೆ ಕೇವಲ ಸಹನೆ ಅಂತ ಹೇಳಿ ಆಗದೇನೇನೋ ಎಲ್ಲ ಆಗಲಿ, ಆಗುವಂತಹದ್ದೆಲ್ಲ ಆಗಲಿ ಅಂತ ಹೇಳಿ ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ಳುವಂತಹದ್ದು ಈಸ್ ನಾಟ್ ದಿ ಸಹನೆ. ಸಹನೆಯನ್ನು ಅನ್ನುವಂತಹದ್ದು ಕೇವಲ ನಾಟ್ ದಟ್ ಶ್ರೀಮದ್ ಗಾಂಭೀರ್ಯ. ಯು ಹ್ಯಾವ್ ಟು ಫೇಸ್ ದಿ ಸಿಚುಯೇಷನ್. ಆ ಸಂದರ್ಭದಲ್ಲೂ ಕೂಡ ನಾನು ಮತ್ತೆ ಎದ್ದು ನಿಲ್ತೀನಿ ಅನ್ನುವಂತಹ ಛಲ ನಿನ್ನಲ್ಲಿ ಬರಬೇಕು. ಸೊ ಯು ಶುಡ್ ಬಿ ರೆಡಿ ಟು ಫೇಸ್ ದಟ್ ಸಿಚುಯೇಷನ್. ದಟ್ ಈಸ್ ಕಾಲ್ಡ್ ತಿತೀಕ್ಷ. ಸೊ ಇಲ್ಲಿ ಸಹನೆ ಅನ್ನೋದಕ್ಕೆ ಸಾಕಷ್ಟು ಅರ್ಥ ಇದೆ ಇಲ್ಲಿ ತಿತೀಕ್ಷ ಅಂತ. ಅದರ ಜೊತೆಯಲ್ಲಿ ಇದು ಪರಮಾತ್ಮ ಕೊಡ್ತಾ ಇರುವಂತಹ ಉಪದೇಶ. ಸೊ ಈ ರೀತಿಯೆಲ್ಲ ಆಗಬೇಕು ಅಂತಂದಾಗ ಧೃತಿಹಿ. ಸೊ ಧೃತಿಹಿ ಅಂತಂದ್ರೆ ಏನು? ಹ್ಯಾವಿಂಗ್ ಕಂಟ್ರೋಲ್ ಓವರ್ ಜಿಹ್ವಾ. ಜಿಹ್ವಾ ಅಂತಂದ್ರೆ ಒಂದು ರೀತಿಯ ಚಪಲ. ಚಪಲ ಅಂತಂದಾಗ ಸಾಮಾನ್ಯವಾಗಿ ನಾವು ಹೇಳುವಂತಹದ್ದೇನು, ನಾಲಿಗೆಯ ಚಪಲಕ್ಕೆ ನೀನು ಬಲಿಯಾಗ್ತಾ ಇದೆಯಾ ಅಂತ ಹೇಳ್ತೀವಿ. ಅಂತಂದ್ರೆ ಏನು, ನಿನಗೆ ಇಂತಹದ್ದು ಬೇಕು ಅನ್ನುವಂತಹದ್ದು ಮನಸ್ಸಿನಲ್ಲಿ ಆ ಆಸೆ ಉಂಟಾದಾಗ ಹೋಗಿ ಆ ಆಸೆಯನ್ನು ಪೂರೈಸಿಕೊಳ್ಳುವಂತಹದ್ದು. ದಟ್ ಮೀನ್ಸ್ ಯು ಆರ್ ಬಿಕಮಿಂಗ್ ವೀಕ್ ಡೇ ಬೈ ಡೇ. ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಇಟ್. ಸೊ ಐಸ್ ಕ್ರೀಮ್ ಇಷ್ಟ ಅಂತ ಹೇಳಿ ಒಂದು ಬಕೆಟ್ ಗಟ್ಟಲೆ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಆರೋಗ್ಯ ಹಾಳಾಗುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್, ನಾಲಿಗೆಯ ಚಪಲಕ್ಕೆ ನಾವು ಬಲಿಯಾಗದೇ ಇರುವಂತಹದ್ದು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ರುಚಿಯ ಅನುಭವ ನಮಗಿರೋದ್ರಿಂದ ನಾಲಿಗೆ ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ಇಂತಹದ್ದೇ ಬೇಕು ಅಂತ ಹಠ ಮಾಡುತ್ತೆ. ಮನಸ್ಸಿಗೆ ಆ ಒಂದು ಸಂದೇಶವನ್ನು ಕೊಡುತ್ತೆ, ಗೋ ಅಂಡ್ ಗೆಟ್ ಇಟ್, ಗೋ ಅಂಡ್ ಗೆಟ್ ಇಟ್. ಬಟ್ ಆಗ ಅಂತಹ ಒಂದು ಸಂದೇಶ ನಮಗೆ ಸಿಕ್ಕಿದ್ರೂ ಕೂಡ ವಿ ಶುಡ್ ರೆಫ್ಯೂಸ್ ಟು ಅಕ್ಸೆಪ್ಟ್ ಇಟ್. ಸೊ ಟು ರೆಫ್ಯೂಸ್ ದಟ್ ಡಿಮ್ಯಾಂಡ್, one should be very brave and one should have courage in his heart and mind. ಸೊ ನಾಲಿಗೆ ಇಂತಹದ್ದು ಕೇಳ್ತಾ ಇದೆ ಅಂತಂದಾಗ ಹೇಗೆ ನಾವು ಅದನ್ನು ತಿರಸ್ಕರಿಸ್ತೀವಿ, ಆ ರೀತಿಯಲ್ಲಿ ಯಾವುದೇ ಒಂದು ಹಂಬಲ ಮತ್ತೆ ಮತ್ತೆ ಅವುಗಳ ಅಭಿರುಚಿಗೆ ನಾವು ಸಿಕ್ಕಾಕೊಂಡು ಮತ್ತೆ ಮತ್ತೆ ಬೇಕು ಅಂತ ಅವುಗಳು ಕೇಳ್ತಾ ಇದೆ ಅಂತಂದಾಗ ದೇ ಆರ್ ಡಿಮ್ಯಾಂಡಿಂಗ್ ಅಂತಂದಾಗ ದೇ ಆರ್ ಮೇಕಿಂಗ್ ಯೂಸ್ ಆಫ್ ಯು. ಅವುಗಳು ನಿನ್ನನ್ನು ಉಪಯೋಗಿಸ್ಕೊತಾ ಇದೆ. ಯು ಆರ್ ಬಿಕಮಿಂಗ್ ದಿ ಸ್ಲೇವ್. ನೀನು ಅವುಗಳ ಕೆಲಸವನ್ನು ಮಾಡಿಕೊಡ್ತಾ ಇದೆಯಾ? ಯಾಕೆ ನಿನಗೆ ಧೈರ್ಯ ಇಲ್ವಾ? ರೆಫ್ಯೂಸ್
ಡೋಂಟ್ ಅಕ್ಸೆಪ್ಟ್. ದಟ್ ಈಸ್ ಧೃತಿ. ಸೊ ನನಗೆ ಅದು ಬೇಕು ಅಂತ ಕೇಳ್ತಾ ಇದೆ ಎಂದಾಗ ಕೂಡ ಅದಕ್ಕೆ ಸೋಲದೆ ಅದನ್ನು ತಿರಸ್ಕಾರ ಮಾಡುವಂತಹದ್ದು. ಸೊ ಹೀಗೆ ಲೈಫಲ್ಲಿ ಈ ರೀತಿಯ ಅನೇಕಗಳು ನಮ್ಮ ಮುಂದೆ ಬರುತ್ತೆ. ಸೊ ಟು ರೆಫ್ಯೂಸ್ ಲೈಕ್ ದಿಸ್, ಒನ್ ಶುಡ್ ಹ್ಯಾವ್ ದಿ ಸ್ಟ್ರೆಂತ್, ಅಂಡ್ ದಿಸ್ ಸ್ಟ್ರೆಂತ್ ಈಸ್ ಕಾಲ್ಡ್ ದಿ ಧೃತಿ. ಸೊ ಇಲ್ಲಿ ಧೃತಿ ಅಂತ ಹೇಳಿದಾಗ ವೇದಾಂತ ಮತ್ತೊಂದು ದೃಷ್ಟಿಯಿಂದ ಕೂಡ ಹೇಳುತ್ತೆ, ಜನನೇಂದ್ರಿಯದ ಮೇಲೂ ಕೂಡ ನೀನು ಹತೋಟಿಯನ್ನು ಸಾಧಿಸಬೇಕು. ಇಲ್ಲಿ ದಮ ಅಂತ ಹೇಳಿದಾಗ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸುವಂತಹದ್ದು, ಶಮ ಅಂತ ಹೇಳಿದಾಗ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸುವಂತಹದ್ದು, ತಿತಿಕ್ಷಾ ಅಂತ ಹೇಳಿದಾಗ ದುಃಖವು ಮುನ್ನುಗ್ಗಿ ಬಂದಾಗ ಕೂಡ ಅದನ್ನು ಎದುರು ನಿಂತು ಫೇಸ್ ಮಾಡುವಂತಹದ್ದು, ಮತ್ತು ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗದೇ ಇರುವಂತಹದ್ದು. ಇಷ್ಟು ಮಾತ್ರ ಅಲ್ಲ, ಇವೆಲ್ಲವುಗಳ ಜೊತೆಗೆ ಧೃತಿ ಅಂತ ಹೇಳಿದಾಗ ಜನನೇಂದ್ರಿಯದ ಮೇಲೂ ಕೂಡ ನೀನು ಹತೋಟಿಯನ್ನು ಸಾಧಿಸಿರಬೇಕು. ಹ್ಯಾವಿಂಗ್ ಕಂಟ್ರೋಲ್ ಆನ್ ಆಲ್ ದೀಸ್ ಈಸ್ ಕಾಲ್ಡ್ ದಿ ಧೈರ್ಯ ಆರ್ ಧೃತಿ. ಅಂಡ್ ಹಿ ಕಂಟಿನ್ಯೂಸ್, ದಂಡನ್ಯಾಸಃ ಪರಂ ದಾನಂ ಕಾಮತ್ಯಾಗ ತಪಃ ಸ್ಮೃತಂ ಸ್ವಭಾವ ವಿಜಯ ಶೌರ್ಯಂ ಸತ್ಯಂಚ ಸಮದರ್ಶನಂ. ಸೊ ದಂಡನ್ಯಾಸಃ ಪರಂ ದಾನಂ, ಪರಂ ದಾನಂ ಶ್ರೇಷ್ಠವಾದ ದಾನ. ಪರ ಅಂತಂದ್ರೆ ಶ್ರೇಷ್ಠ. ಸೊ ವಾಟ್ ಈಸ್ ದಾನಂ ಆಕ್ಚುಲಿ? ದಂಡನ್ಯಾಸ ಪರಂ ದಾನಂ, ಗಿವಿಂಗ್ ಪ್ರೊಟೆಕ್ಷನ್ ಟು ಸಮ್ವನ್. ಅದರ ಅರ್ಥ ಏನು? ಯು ಆರ್ ಟೇಕಿಂಗ್ ಕೇರ್ ಆಫ್ ಹಿಮ್ ಅಂತ. ಮತ್ತೊಬ್ಬನನ್ನ ನೀನು ರಕ್ಷಣೆ ಮಾಡ್ತಾ ಇದೆಯಾ ಅಂತಂದ್ರೆ ಅದರ ಮತ್ತೊಂದು ಅರ್ಥ ಏನು ಅಂತಂದ್ರೆ ಯು ಆರ್ ಟೇಕಿಂಗ್ ಕೇರ್ ಆಫ್ ಹಿಮ್, ಯು ಆರ್ ಪ್ರೊಟೆಕ್ಟಿಂಗ್, ಯು ಆರ್ ಗಿವಿಂಗ್ ಪ್ರೊಟೆಕ್ಷನ್. ದಟ್ ಮೀನ್ಸ್ ಹಿ ಈಸ್ ಕೇರ್ಡ್. ದಿಸ್ ಈಸ್ ಕಾಲ್ಡ್ ಅಭಯ, ಅಂಡ್ ದಿಸ್ ಅಭಯಂ ಈಸ್ ಕಾಲ್ಡ್ ದಾನಂ. ಸೊ ಮತ್ತೊಬ್ಬನಲ್ಲಿರುವಂತಹ ಭಯವನ್ನ ಹೋಗಲಾಡಿಸಿ ಅವನಿಗೆ ಸೂಕ್ತವಾದ ರಕ್ಷಣೆ, ಭಯ ನಿವಾರಣೆ ಇಂತಹದ್ದನ್ನು ಮಾಡೋದು. ದಟ್ ಈಸ್ ದಿ ಮೋಸ್ಟ್ ಪರಂ ದಾನಂ. ಸೊ ಮತ್ತೊಬ್ಬರಿಗೆ ಅಭಯವನ್ನು ಕೊಡುವಂತಹದ್ದು. ಯಾಕೆಂತಂದ್ರೆ ಅಭಯ ಅಂತಂದಾಗ ಅವನಿಗೆ he gets whatever is required. ಸೊ ವೆನ್ ಸಂಬಡಿ ಅವನಿಗೆ ಸಿಗಬೇಕಾಗಿರುವಂತಹದ್ದೆಲ್ಲ ಸಿಕ್ಕಿದೆ ಅಂತಂದಾಗ ಏನು, ಅವನಿಗೆ ಬೇಕಾಗಿರುವಂತಹದ್ದನ್ನೆಲ್ಲ ಸಂಪೂರ್ಣವಾಗಿ ನೀನೇ ಒದಗಿಸಿದೀಯ. ದಟ್ ಮೀನ್ಸ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಹಿಮ್. ಸೊ ಅಭಯಕ್ಕಿಂತ ದೊಡ್ಡ ದಾನ ಇಲ್ಲ. ಸೊ ಅದು ಅವನಿಗೆ ಅವನಲ್ಲಿರುವಂತಹ ಭಯವನ್ನು ಕೂಡ ಹೋಗಲಾಡಿಸ್ತಾ ಇದೆ. ಅವನಿಗೆ ಬೇಕಾಗಿರುವಂತಹ ಸೂಕ್ತವಾದ ರಕ್ಷಣೆ. ಸೊ ಈ ರಕ್ಷಣೆ ಅನ್ನುವಂತಹದ್ದು ಯಾವಾಗ ಅದು ಬೇಕಾಗತ್ತೆ ಅಂತಂದ್ರೆ, ಯಾರಿಗೆ ಒಂದು ರೀತಿಯ ಭಯ ಉಂಟಾಗಿರುತ್ತೆ ಅವನಿಗೆ ಆ ಭಯದ ಸುತ್ತ ಒಂದು ರಕ್ಷಣೆ ಬೇಕಾಗಿರುತ್ತೆ. ಸೊ ವೆನ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಸಂಬಡಿ ಎಲ್ಸ್ ಹೂ ರಿಕ್ವೈರ್ಸ್ ದಿಸ್ ಅಂತಂದಾಗ ಆ ಒಂದು ರಕ್ಷಣೆಯ ಮೂಲಕ ಅವನಿಗೆ ಬೇಕಾಗಿರುವಂತಹ ಸೂಕ್ತವಾದ ಎಲ್ಲವನ್ನ ಕೊಡುವಂತಹದ್ದು ಈಸ್ ಕಾಲ್ಡ್ ಅಭಯಂ. ನೀ ಹೆದರುಕೋಬೇಡ ಅಂತ ಹೇಳಿ ಅವನ ಭಯವನ್ನು ನಿವಾರಣೆ ಮಾಡುವಂತಹದ್ದು. ಸೊ ಗಿವಿಂಗ್ ಅಭಯ ಈಸ್ ದಿ ಗ್ರೇಟೆಸ್ಟ್ ದಾನ. ವಾಟ್ ಈಸ್ ತಪಸ್ಯ? ಕಾಮಸ್ಯ ತ್ಯಾಗ ಈಸ್ ತಪಃ. ಆಸೆ ಬಯಕೆಗಳನ್ನು ಹೊಂದದಂತೆ ಬದುಕುವಂತಹದ್ದು, ಡಿಸೈರ್ಲೆಸ್ನೆಸ್. ಸೊ ಆ ರೀತಿಯಲ್ಲಿ ಬದುಕು ಮಾಡುವಂತಹದ್ದು. ಒನ್ ಶುಡ್ ಗಿವ್ ಅಪ್ ಆಲ್ ಸಾರ್ಟ್ಸ್ ಆಫ್ ಡಿಸೈರ್ಸ್. ಯಾಕೆಂತಂದ್ರೆ ಡಿಸೈರ್ಸ್ ಅಂತ ಹೇಳಿದಾಗ ನಮ್ಮ ಎಲ್ಲ ಆಸೆ ಬಯಕೆಗಳು ಕೂಡ ಲೌಕಿಕದ ಸುತ್ತಮುತ್ತನೇ ಇರುತ್ತೆ. ವೇದಾಂತದಲ್ಲಿ ಆಸೆ ಬಯಕೆಗಳನ್ನು
ಬಿಟ್ಟು ನೀನು ಬದುಕುವಂತಹದ್ದನ್ನ ಕಲಿ ಅಂತ ಹೇಳಿದಾಗ ಅನೇಕರು ಬಹಳ ದೊಡ್ಡ ಟೀಕೆಯನ್ನು ಮಾಡ್ತಾರೆ. ಆಸೆಯ ಬಯಕೆಗಳೇ ಇಲ್ಲ, ಆ ರೀತಿಯಲ್ಲಿ ಬದುಕಬೇಕು ಅಂತಂದಾಗ ನೀನೊಬ್ಬ ಹೇಳಿ ಯು ಆರ್ ಎಸ್ಕೇಪಿಂಗ್. ಇಟ್ ಇಸ್ ಕಾಲ್ಡ್ ಎಸ್ಕೇಪಿಸಮ್ ಅಂತಾನೆ ನೇರವಾಗಿ ಟೀಕೆಯನ್ನು ಮಾಡ್ತಾರೆ. ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ ಇಟ್ ಈಸ್ ನಾಟ್ ಎಸ್ಕೇಪಿಸಮ್. ನೀನು ಎಲ್ಲೂ ಅವುಗಳಿಂದ ದೂರ ಓಡೋಗ್ತಾ ಇಲ್ಲ. ಯಾವುದನ್ನ ನೀನು ಬೇಕು ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸ್ಕೊಂಡು ಅದನ್ನು ಗಳಿಸ್ಕೋತೀಯ, ಅದೇನಾದರೂ ಸಂಪೂರ್ಣವಾಗಿ ಶಾಶ್ವತವಾಗಿ ನಿನ್ನ ಜೊತೆಯಲ್ಲಿ ಸದಾಕಾಲ ಇರುತ್ತಾ? ಥಿಂಕ್ ಅಬೌಟ್ ಇಟ್. ಯಾಕೆ ಅಂತಂದರೆ ನೀನು ಯಾವುದೋ ಒಂದು ವಸ್ತುವನ್ನು ಕುರಿತು ಇಂತಹ ವಸ್ತು ನನಗೆ ಎಲ್ಲಕ್ಕಿಂತ ಹೆಚ್ಚು, ಅದು ನನಗೆ ಸಿಕ್ಕಿದೆ ಅಂತಂದರೆ ಲೈಫಲ್ಲಿ ನನಗೆ ಇನ್ನೆಲ್ಲ ಸಿಕ್ಕಿದೆ ಅಂತ. ಸೊ ಅದು ನನಗೆ ಸಿಕ್ಕಿಲ್ಲ ಅಂತಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ ಅಂತ ಹೇಳಿ ಆ ವಸ್ತುವನ್ನು ಬಲವಂತವಾಗಿ ಹೆಚ್ಚು ಶ್ರಮವನ್ನು ಹಾಕಿ ಅದನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಮಾರ್ಗವನ್ನು ಅನುಸರಿಸಬೇಕು ಆ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಆ ಒಂದು ವಸ್ತುವನ್ನು ನೀನು ಪಡ್ಕೋತೀಯ. ಆ ವಸ್ತು ನಿನ್ನ ಬಳಿ ಬಂದಾಗ ನಿನಗೆ ಸಂತೋಷ ಆಗತ್ತೆ, ನಿಜ. ಆದರೆ ಥಿಂಕ್, ಈಸ್ ಇಟ್ ಅಲ್ಟಿಮೇಟ್? ಬಿಕಾಸ್ ಆ ವಸ್ತು ಈ ಕ್ಷಣ ನಿನ್ನ ಮುಂದೆ ಬಂತು, ನಿನಗೆ ಸಂತೋಷವನ್ನು ಕೊಡ್ತು. ಆಮೇಲೆ ಏನು ಮಾಡ್ತೀಯ? ಅದನ್ನು ಪಕ್ಕಕ್ಕಿಟ್ಟು ನೀನು ಊಟ ಮಾಡ್ತೀಯ, ತಿಂಡಿ ತಿಂತೀಯ, ನಿದ್ದೆ ಮಾಡ್ತೀಯ, ಮತ್ತೆ ಬೇರೆ ಎಲ್ಲೋ ಹೋಗ್ತೀಯ, ಬೇರೆ ಯಾರ ಜೊತೆನೋ ಮಾತನಾಡ್ತೀಯ. ಅಂತಂದರೆ ಲೋಕದಲ್ಲಿ ನೀನು ನಿನ್ನ ವ್ಯವಹಾರಗಳನ್ನು ಕಂಟಿನ್ಯೂ ಮಾಡ್ತೀಯ, ಬರ್ತೀಯ. ಈ ವಸ್ತುವನ್ನು ಪಡ್ಕೋಬೇಕು ಅಂತಂದಾಗ ನೀನು ಏನು ಹೇಳ್ತಾ ಇದ್ದಿತ್ತು? ಅದು ಒಂದಿದ್ರೆ ನನಗೆಲ್ಲ ಇದ್ದಂಗೆ. ಬಟ್ ಎಲ್ಲ ಇದ್ದಂಗೆ ಅಂತಂದ ಮೇಲೆ ನೀನು ಆ ವಸ್ತು ನಿನಗೆ ಬಂದ ನಂತರ ಕೂಡ ನೀನು ಊಟ ಮಾಡ್ತಾ ಇದೆಯಾ, ತಿಂಡಿ ತಿಂತಿದ್ಯಾ, ಪಕ್ಕದವ್ರ ಜೊತೆ ನೀನು ಮಾತನಾಡ್ತಾ ಇದೆಯಾ, ಎಲ್ಲೋ ಹೋಗ್ತೀಯಾ, ಎಲ್ಲಿಂದನೋ ಬರ್ತೀಯಾ, ಇವೆಲ್ಲವನ್ನ ನೀನು ಮಾಡ್ತಾ ಇದೆಯಾ. ಆಮೇಲೆ ಏನಾಗುತ್ತೆ? ಆ ವಸ್ತುವಿನ ಮೇಲೆ ನಿಧಾನವಾಗಿ ನಿನ್ನ ಗಮನ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಮರೆತು ಕೂಡ ನೀನು ದಿನಗಳನ್ನು ಕಳೀಬಹುದು. ಮತ್ತು ನಿನ್ನ ಆಸಕ್ತಿ ಮತ್ತೊಂದು ವಸ್ತುವಿನ ಮೇಲೆ ಕೂಡ ಹೋಗಬಹುದು. ಮತ್ತೆ ಆ ವಸ್ತುವಿಗಾಗಿ ನೀನು ಪರಿಶ್ರಮ ಹಾಕುವಂತಹದ್ದು. ಸೊ ನಿನ್ನ ಜೀವಮಾನದಲ್ಲಿ ಇಡೀ ನಿನ್ನ ಗಮನವನ್ನು, ಇಡೀ ನಿನ್ನ ಆಯಸ್ಸನ್ನು ಅಶಾಶ್ವತವಾದಂತಹ ವಸ್ತುಗಳನ್ನು ಪಡಿಬೇಕು ಅಂತ ಹೇಳಿ ಅವುಗಳಿಗಾಗಿ ಹಂಬಲಿಸುವಂತಹದ್ದು ಈಸ್ ನಾಟ್ ಗುಡ್. ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಗಿವನ್ ಬೈ ವೇದಾಂತ. ಯಾಕೆ ನಿನಗೆ ವಸ್ತುಗಳು ನಿಜವಾಗ್ಲೂ ಬೇಕಾಗಿಲ್ಲ? ಯಾಕೆಂತಂದರೆ ಲೌಕಿಕದ ಯಾವುದೇ ವಸ್ತು ಅದು ನಿನ್ನ ಉಪಯೋಗಕ್ಕೆ ಅಷ್ಟೇ, ನಿನಗೋಸ್ಕರ ಅಲ್ಲ. ಅದು ನಿನ್ನ ಉಪಯೋಗಕ್ಕೆ ಬೇಕಾಗಿರುವಂತಹದ್ದು. ಸೊ ಉಪಯೋಗಕ್ಕೆ ಬೇಕು ಅಂತಂದ ಮೇಲೆ ಅದನ್ನು ಪಡ್ಕೋ, ಉಪಯೋಗಿಸ್ಕೋ, ಮತ್ತೆ ಗೆಟ್ ಡಿಟ್ಯಾಚ್ಡ್ ಫ್ರಮ್ ಇಟ್. ಯು ಡೋಂಟ್ ನೀಡ್ ಟು ಗೆಟ್ ಅಟ್ಯಾಚ್ ಟು ಇಟ್. ಇಟ್ ಈಸ್ ಫಾರ್ ಯುವರ್ ವೆಲ್ಫೇರ್, ದಟ್ಸ್ ಆಲ್. ಅಷ್ಟೇ, ನಿನಗಾಗಿ ಅದು, ನೀನೇ ಅದಲ್ಲ. ಯು ಆರ್ ನಾಟ್ ದಟ್. ಇಟ್ ಈಸ್ ಫಾರ್ ಯು, ಇಟ್ ಈಸ್ ಮೆಂಟ್ ಫಾರ್ ಯು, ದಟ್ಸ್ ಆಲ್. ನಿನ್ನ ಉಪಯೋಗಕ್ಕೆ ಅದು ಬರಬೇಕು, ದಟ್ಸ್ ಆಲ್. ನೀನು ಅದೇ ಅಲ್ಲ. ಆದ್ದರಿಂದ ಅವುಗಳಿಗಾಗಿ ನೀನು ಆಸೆಯ ಬಯಕೆಗಳು ಅಂತ ಹೇಳಿ ನಿನ್ನ ಜೀವನದ ಬಹಳ ಮುಖ್ಯವಾದಂತಹ ಉದ್ದೇಶವನ್ನೇ ಮರೆತು ನೀನು ಮತ್ತೊಂದು ದಾರಿನಲ್ಲಿ ನೀನು ಸಾಕ್ತಾ ಇದೆಯಾ. ಸೊ ಈ ಕಾರಣದಿಂದ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಿನ್ನ ಬದುಕು ಅಂತಂದಾಗ ಅಲ್ಲಿ ಆಸೆ ಬಯಕೆಗಳನ್ನು ಹೊಂದದಂತೆ ನೀನು ಜೀವನವನ್ನು ಮಾಡು. ಸೊ ಒನ್ ಶುಡ್ ಗಿವ್ ಅಪ್ ಆಲ್ ಸಾರ್ಟ್ಸ್ ಆಫ್ ಡಿಸೈರ್ಸ್. ಸೊ ಈ ಆಸೆ ಬಯಕೆಗಳನ್ನು ಹೊಂದದಂತೆ ಬದುಕುವ ಮಾರ್ಗ ಈಸ್ ಕಾಲ್ಡ್ ತಪಸ್. ಸೊ ನಾಟ್ ಡೂಯಿಂಗ್ ಸಮಥಿಂಗ್ which you feel like doing, it is called the highest freedom, and this freedom is called the tapassu. ಅಂತಂದ್ರೆ ಏನು? ವಾಸನಗಳನ್ನು ಗೆಲ್ಲುವಂತಹದ್ದು. ವಾಸನಗಳು ಅಂತಂದ್ರೆ ಏನು? ಚಿತ್ತದಲ್ಲಿ ಗುಪ್ತವಾಗಿ ಸೂಕ್ಷ್ಮವಾಗಿ ಅಡಗಿರುವಂತಹ ಕೆಲವು ಕಾಮದ ಬಯಕೆಗಳು.
ಅವುಗಳೆಲ್ಲ ಬೀಜ ರೂಪದಲ್ಲಿ ಬಹಳ ಸೂಕ್ಷ್ಮವಾಗಿ ನಿನ್ನ ಚಿತ್ತದಲ್ಲಿ ಇರುತ್ತೆ. ಸೊ ಯು ಹ್ಯಾವ್ ಟು ವಿನ್ ಓವರ್ ದೀಸ್ ವಾಸನಾಸ್. ಟು ವಿನ್ ಓವರ್ ದೀಸ್ ವಾಸನಾಸ್, ಕ್ಲೀನಿಂಗ್ ದೆಮ್ ಕಂಪ್ಲೀಟ್ಲಿ, ದಟ್ ಈಸ್ ಶೌರ್ಯಂ. ಯು ಹ್ಯಾವ್ ಟು ಕ್ಲೆನ್ಸ್ ಯುವರ್ ಚಿತ್ತ. ಹೌ ಟು ಕ್ಲೆನ್ಸ್? ಅಲ್ಲಿ ವಾಸನೆಗಳು ಇಲ್ಲದಂತೆ ಮಾಡಿಕೊಳ್ಳುವಂತಹದ್ದು. ಸೊ ಚಿತ್ತದಲ್ಲಿ ಯಾವುದೇ ರೀತಿಯ ವೃತ್ತಿಯಲ್ಲಿರಬಾರ್ದು. ದಿಸ್ ಈಸ್ ಟು ಡೂ ದಿಸ್ ಟೈಪ್ ಆಫ್ ಕರ್ಮ, ಒನ್ ಶುಡ್ ಹ್ಯಾವ್ ಸಫಿಷಿಯಂಟ್ ಸ್ಟ್ರೆಂತ್, ಅಂಡ್ ದಿಸ್ ಸ್ಟ್ರೆಂತ್ ಈಸ್ ಕಾಲ್ಡ್ ದಿ ಕರೇಜ್. ಸೊ ಇಟ್ ರಿಕ್ವೈರ್ಸ್ ಡಿಫರೆಂಟ್ ಸ್ಕಿಲ್. ಅದಕ್ಕೆ ಬೇರೆದೇ ರೀತಿಯಲ್ಲಿ ಒಂದು ಸ್ಟ್ರೆಂತ್ ಬೇಕು. ಸತ್ಯಂಚ ಸಮದರ್ಶನಂ. ಮತ್ತು ಒಂದು ಪ್ರಪಂಚವನ್ನು ನೋಡಿದಾಗ ಅಲ್ಲಿ ಯಾರೊಬ್ಬರ ಪರವಾಗಿಯೂ ನಿಲ್ಲಬಾರ್ದು. ಅಂತಂದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದನ್ನು ನೋಡಿದಾಗ ಅದು ನನಗೆ ಇಷ್ಟವಾಯಿತು ಅಥವಾ ಅದು ನನಗೆ ಇಷ್ಟವಾಗಲಿಲ್ಲ ಅಂತಂದಾಗ ಇಟ್ ಈಸ್ ಯುವರ್ ಸ್ಟೇಟ್ಮೆಂಟ್. ಸೊ ಯು ಆರ್ ಒಂದು ಪ್ರಪಂಚದಲ್ಲಿ ಒಂದು ವಸ್ತುವನ್ನು ನೋಡಿದಾಗ ನನಗಿದು ಇಷ್ಟ ಆಯಿತು ಅಂತಂದರೆ ಅದರ ಪರವಾಗಿ ನಿಲ್ಲುವಂತಹದ್ದು, ನನಗಿದು ಇಷ್ಟ ಆಗಲಿಲ್ಲ ಅಂತಂದರೆ ಅದಕ್ಕೆ ವಿರೋಧವಾಗಿ ನಿಲ್ಲುವಂತಹದ್ದು. ಸೊ ದಿಸ್ ಈಸ್ ನಾಟ್ ಗುಡ್. ಸೊ ಹೀಗೆ ಪರ್ಸನಲ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ಗೆ ಅವಕಾಶವನ್ನು ಕೊಡಬಾರ್ದು. ಸೊ ಎಲ್ಲರಲ್ಲಿಯೂ ಪ್ರಪಂಚ ಅಂತಂದಾಗ ಇಲ್ಲಿ ನಮ್ಮಂತೆ ಅನೇಕ ಜೀವಗಳು ಇಲ್ಲಿರ್ತಾರೆ. ಸೊ ಎಲ್ಲರ ಬಗ್ಗೆ, ಮತ್ತು ಪ್ರಪಂಚ ಅಂತ ಹೇಳಿದಾಗ ಇಲ್ಲಿ ಬೇಕಾದಷ್ಟು ವಸ್ತುಗಳಿವೆ. ಇಲ್ಲಿ ಅನೇಕ ವಸ್ತುಗಳಿರೋದ್ರಿಂದ ಇದನ್ನು ದೃಶ್ಯ ಪ್ರಪಂಚ ಅಂತಂದರೆ ಕಣ್ಣಿಗೆ ಗೋಚರಿಸುವಂತಹ ಅನೇಕ ವಸ್ತುಗಳು ಇಲ್ಲಿ ಈ ಪ್ರಪಂಚದಲ್ಲಿರೋದ್ರಿಂದ ಇದನ್ನು ದೃಶ್ಯ ಪ್ರಪಂಚ ಅಂತ ಕೂಡ ಕರೀತೀವಿ. ಸೊ ಹೀಗೆ ಎಲ್ಲರ ಬಗ್ಗೆ, ಎಲ್ಲದರ ಬಗ್ಗೆ ಸಮದೃಷ್ಟಿಯನ್ನು ಹೊಂದುವಂತಹದ್ದು. ಸೊ ದಿಸ್ ಈಸ್ ಕಾಲ್ಡ್ ಸತ್ಯದೃಷ್ಟಿ. ಸೊ ಒಂದು ಪ್ರಪಂಚದಲ್ಲಿ, ಲೋಕದಲ್ಲಿ ಸತ್ಯವನ್ನು ನೋಡಿದ ಮೇಲೆ ನಡೆ ನುಡಿ ಎಲ್ಲವೂ ಕೂಡ ಸತ್ಯವಾಗಿರಬೇಕು. ವೆನ್ ಯು ಅಂಡರ್ಸ್ಟುಡ್ ದಿ ಟ್ರೂತ್, ಆ ಟ್ರೂತ್ನ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಸತ್ಯವನ್ನು ನಾನು ಕನ್ವೆ ಮಾಡಬೇಕು ಅಂತಂದಾಗ ಕೂಡ ಹೌ ಇಟ್ ಈಸ್ ಟು ಬಿ ಕನ್ವೇಡ್? ಥ್ರೂ ಮಧುರವಾಣಿ. ಅಂತಂದರೆ ನಾ ಸತ್ಯವನ್ನು ಹೇಳಬೇಕಾದ್ರೆ ನನ್ನಿಂದ ಹೊರಬಂದಂತಹ ಆ ಶಬ್ದಗಳು ಮತ್ತೊಬ್ಬನ ಮನಸ್ಸನ್ನು ನೋಯಿಸಬಾರದು. ಸತ್ಯ ಈಸ್ ಟು ಬಿ ಕನ್ವೇಡ್, ದಟ್ ಈಸ್ ಧರ್ಮ, ನೋ ಡೌಟ್ ಅಬೌಟ್ ಇಟ್. ಸತ್ಯವನ್ನು ನಾವು ಮತ್ತೊಬ್ಬರಿಗೆ ತಿಳಿಸ್ಕೊಡ್ಲೇಬೇಕು, ದಟ್ ಈಸ್ ಪರಮಧರ್ಮ. ಬಟ್ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ಅದನ್ನು ಹೇಳುವುದಕ್ಕೆ ಅನುಸರಿಸುವಂತಹ ಮಾತಿನ ಶಬ್ದಗಳು ಮತ್ತೊಬ್ಬನಿಗೆ ಹಿಂಸೆಯನ್ನು ಉಂಟು ಮಾಡಬಾರ್ದು. ಸೊ ನೀನು ಸತ್ಯವನ್ನು ಕನ್ವೆ ಮಾಡ್ತಾ ಇದೆ ಅಂತಂದಾಗ ನಿನ್ನ ಮಾತುಗಳು ಅವನಿಗೆ ಬಹಳ ಪ್ರಿಯವಾಗಿರಬೇಕು, ಮತ್ತೆ ಮತ್ತೆ ನಿನ್ನ ಮಾತುಗಳು ಅವನು ಕೇಳುವಂತೆ ಇರಬೇಕು. ಸೊ ದಟ್ ಈಸ್ ಹೌ ಯು ಶುಡ್ ಕನ್ವೆ ದಿ ಟ್ರೂತ್. ಸೊ ಈ ರೀತಿ ಮನಸ್ಸಿಗೆ ನೋವಾಗದಂತೆ ಸತ್ಯವನ್ನು ತಿಳಿಸುವಂತಹದ್ದನ್ನ ಇಟ್ ಈಸ್ ಕಾಲ್ಡ್ ಋತುಂ ಅಂತ ಮಹಾತ್ಮರು ಇದನ್ನು ಕರೀತಾರೆ. ಅಂತಂದರೆ ಸತ್ಯವನ್ನು ಹೇಳೋದಕ್ಕೂ ಒಂದು ರೀತಿ ನೀತಿ ಇದೆ, ಆ ನಿಯಮವನ್ನು ಅನುಸರಿಸಬೇಕು. ಸೊ ಅಂತಹದ್ದನ್ನು ಋತುಂ ಅಂತ ಇಲ್ಲಿ ಮಹಾತ್ಮರು ಕರೆದಿದ್ದಾರೆ. ಸೊ ಮಾಡುವ ಕರ್ಮಗಳಲ್ಲಿ ಕರ್ತವ್ಯ, ಧರ್ಮ, ಸೇವೆ ಈ ರೀತಿ ಪರಿಗಣಿಸಿದಾಗ ಇಟ್ ಬಿಕಮ್ಸ್ ಧರ್ಮ, ಕರ್ಮ ಬಿಕಮ್ಸ್ ಧರ್ಮ. ಸೊ ಕರ್ಮಗಳ ಮೇಲೆ ಆಸಕ್ತಿಯನ್ನು ಹೊಂದದಂತೆ ಬದುಕು ಮಾಡುವಂತಹದ್ದು ನಿಜವಾದ ಶೌಚ. ಆಸೆಗಳನ್ನು ತ್ಯಾಗ ಮಾಡುವವನೇ ನಿಜವಾದ ಸನ್ಯಾಸಿ. ನಿಜವಾಗಿ ಧರ್ಮವನ್ನು ಪಾಲಿಸುವುದೇ ಧನ. ಜ್ಞಾನವನ್ನು ಹಂಚುವಂತಹದ್ದು ಈಸ್ ಕಾಲ್ಡ್ ದಿ ದಕ್ಷಿಣೆ. ಅಂಡ್ ಪ್ರಾಣಾಯಾಮ ಈಸ್ ದಿ ರಿಯಲ್ ಸ್ಟ್ರೆಂತ್. ಹೇ ಉದ್ದವ, ನೀನು ಕೇಳಿದ ಎಲ್ಲ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ.
ಸುಖ ದುಃಖಗಳಲ್ಲಿರುವಂತಹ ಗುಣ ದೋಷಗಳನ್ನು ಹುಡುಕುವಂತಹದ್ದೇ ನಿಜವಾದ ದೋಷ. ಸೊ ಡೋಂಟ್ ಡೂ ಇಟ್ ಲೈಕ್ ದಟ್. ಸುಖ ಮತ್ತು ದುಃಖ ಅವೆರಡನ್ನ ತ್ಯಜಿಸುವಂತಹದ್ದು ಅಂತಂದರೆ ಗೋ ಬಿಯಾಂಡ್ ಸುಖ ಅಂಡ್ ದುಃಖ. ದಟ್ ಈಸ್ ನಿಜವಾದ ಗುಣ. ಪರಮಾತ್ಮ ಈ ರೀತಿ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಇಲ್ಲಿಗೆ 11ನೇ ಸ್ಕಂದದ 19ನೇ ಅಧ್ಯಾಯ ಮುಗಿದಿದೆ. 20ನೇ ಅಧ್ಯಾಯವನ್ನು ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.